योऽन्तः प्रविश्य मम वाचमिमां प्रसुप्तां सञ्जीवयत्यखिल शक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम्। आचार्यः पवनोऽस्माकम् आचार्याणी च भारती देवो नारायणश्रीशः देवी मङ्गलदेवता करोतु मम कल्याणं हरिः अयमुखाभिदः गुरुश्च मध्वनामा मे वरदोऽस्तु निरन्तरम्। आनन्दतीर्थवरदे दानवारण्यपावके ज्ञानदायिनि सर्वेशे श्रीनिवासेऽस्तु मे मनः। बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनुमत्स्मरणात् भवेत्। दुर्वादिध्वान्तरमये वैष्णवेन्दीवरेन्दवे श्रीराघवेन्द्र गुरवे नमोऽत्यन्तदयालवे। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीपादराजगुरुभ्यो नमः। श्रीगुरुभ्यो नमः। ಶ್ರೀಪಾದರಾಯರ ಆರಾಧನೆಯ ಪ್ರಯುಕ್ತ ರಾಯರ ಸನ್ನಿಧಾನದಲ್ಲಿ ಶ್ರೀಪಾದರಾಯರು ರಚನೆ ಮಾಡಿರುವಂತಹ ಮಧ್ವನಾಮದ ಚಿಂತನೆ ಇವತ್ತಿನಿಂದ 4 ದಿನ ನಡೆಯಲಿದೆ. ನಮ್ಮ ಇಡೀ ಜಗತ್ತಿಗೆ, ಇಡೀ ಮನುಕುಲಕ್ಕೆ ದಾಸ್ಯವನ್ನು ಹೇಳಿಕೊಟ್ಟವನು ಹನುಮಂತ ಅಥವಾ ವಾಯುದೇವ. ಅದೇ ರೀತಿ ನಮ್ಮ ದಾಸ ಸಾಹಿತ್ಯವನ್ನು ಕನ್ನಡೀಕರಿಸಿದವರು. ಮೊದಲು ದಾಸ ಸಾಹಿತ್ಯ ಅಂತಂದರೆ ಇದು ದಾಸರು ಬೇರೆ ಬರೆದಿದ್ದು, ವ್ಯಾಸರು ಬೇರೆ ಬರೆದಿದ್ದು ಅಂತ ಬಹಳ ಜನಕ್ಕೆ. ವ್ಯಾಸರು ಬರೆದಿದ್ದನ್ನೇ ಕನ್ನಡದಲ್ಲಿ ಅಂದರೆ ಸಾಮಾನ್ಯ ಜನಕ್ಕೂ ಅರ್ಥವಾಗುವ ರೀತಿಯಲ್ಲಿ ಅನೇಕ ದಾಸರು ತಮ್ಮ ಸಾಹಿತ್ಯವನ್ನು ಕೊಟ್ಟರು. ಅದನ್ನೇ ದಾಸ ಸಾಹಿತ್ಯ ಅಂತ ಕರೀತಾರೆ. ಈ ದಾಸ ಸಾಹಿತ್ಯ ಮುಖ್ಯವಾಗಿ ಮಧ್ವಾಚಾರ್ಯರಿಂದ ಮೊದಲುಗೊಂಡು ಅದು ಕನ್ನಡೀಕರಣಗೊಂಡಿದ್ದು ಶ್ರೀಪಾದರಾಯರಿಂದ. ಹಾಗಾಗಿ ಎಲ್ಲ ದಾಸರಿಗೆ ಮುಖ್ಯ ದಾಸರು, ಆ ದಾಸರಿಗೆ ಸಾಹಿತ್ಯವನ್ನು ರಚನೆ ಮಾಡಲು ನಾಂದಿಯಾದವರು ಅಂತ ಹೇಳಿದರೆ ಶ್ರೀಪಾದರಾಯರು. ಅಂತಹ ಶ್ರೀಪಾದರಾಯರು ತಮ್ಮ ಕಾಲದಲ್ಲಿ ಅನೇಕ ರೀತಿಯ ಮುಖ್ಯ ಗ್ರಂಥಗಳ, ಉಪನಿಷತ್ತು, ವೇದಾಂತಗಳ ಆ ಅರ್ಥವನ್ನು ಎಲ್ಲರಿಗೂ ತಿಳಿಯುವಂತೆ ಅನೇಕ ಪದ್ಯಗಳಲ್ಲಿ ಅದನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಅವರು ಭಕ್ತಿಯ ಮಾರ್ಗವನ್ನು ಮುಖ್ಯವಾಗಿ ನಮಗೆ ಹೇಳಿಕೊಟ್ಟರು. ಜೊತೆಗೆ ಎಲ್ಲರಿಗೂ, ಮನುಷ್ಯರಿಗೆ, ಬರೀ ಬ್ರಾಹ್ಮಣ ಕ್ಷತ್ರಿಯ ಅಂತಲ್ಲ, ಮನುಷ್ಯ ಮಾತ್ರದವನು ಹೇಗೆ ಬದುಕಬೇಕು ಅಂತ ಹೇಳಿಕೊಟ್ಟವರು ಶ್ರೀಪಾದರಾಯರು. ಇಟ್ಟಾಂಗೆ ಇರುವೆನೋ ಹರಿಯೇ ಅಂತ. ಯಾಕೆಂದರೆ ಪ್ರತಿಯೊಂದು ಕಾಲದಲ್ಲಿಯೂ ನಾವು ರಿಯಾಕ್ಷನ್ ಕೊಡ್ತಾ ಹೋದರೆ ನಮಗೇನಾಗ್ತದೆ ಅಂತಂದರೆ, ರಿಯಾಕ್ಷನ್ ಈಗ ನೋಡ್ರಿ, ಸುಖ ಬಂದಿದೆ ಅಂತ ನೀವು ರಿಯಾಕ್ಷನ್ ಕೊಟ್ರಿ, ಸುಖ ಬಂತು ಅಂತ ಆನಂದ ಪಟ್ರೆ ಕೊಡ್ರಿ. ದುಃಖ ಬಂದಾಗ ತಡ್ಕೊಳಕ್ಕಾಗೋದಿಲ್ಲ. ದುಃಖ ಬಂದಾಗ ಅತಿ ಹತ್ತು ಬಿಟ್ರೆ ಅಥವಾ ಅತಿ ಅದನ್ನು ತಗೊಂಡ್ರೆ ಸುಖ ಬಂದಾಗ ಸ್ವೀಕಾರ ಮಾಡಲಿಕ್ಕಾಗಲ್ಲ. ಕೃಷ್ಣ ಏನು ಹೇಳಿದ? ಸುಖ ದುಃಖೆ ಸಮೇ ಇರುತ್ವ. ಸುಖ ಮತ್ತು ದುಃಖಗಳನ್ನು ಈಕ್ವಲ್ ಆಗಿ ಟ್ರೀಟ್ ಮಾಡ್ರಿ ಅಂತ. ಅದನ್ನೇ ಶ್ರೀಪಾದರಾಯರು ಕನ್ನಡದಲ್ಲಿ ಇಟ್ಟಾಂಗೆ ಇರುವೆನೋ ಹರಿಗೆ ಅಂತ ಹೇಳಿಕೊಟ್ರು. ಅವರಿಗೇನೋ ಕಷ್ಟ ಬಂತು, ಆ ಕಷ್ಟ ಕಾಲದಲ್ಲಿ ಹಾಡು ಹೇಳಿದ್ರು ಅಂತ ತಿಳ್ಕೊಬೇಡಿ. ಎಲ್ಲ ದೊಡ್ಡವರು ಮಾಡುವ ಕ್ರಿಯೆಗಳು ಇನ್ನೊಬ್ಬರಿಗೋಸ್ಕರ. ಅದರಲ್ಲೂ ಮುಖ್ಯವಾಗಿ ಯತಿಗಳು ಮಾಡುವ ಕ್ರಿಯೆ ಇದೆ ಅಲ್ವಾ, ಅವರ ವೈಯಕ್ತಿಕ ಜೀವನ ಬೇರೆ ಇರ್ತದೆ. ನಿಮಗೋಸ್ಕರ ಅಂತ ಜಪ ತಪ ಮಾಡಿರ್ತಾರೆ. ಸಾಮಾನ್ಯ ಜನ ಬಂದು ಮಂತ್ರಾಕ್ಷತೆಯೋ ಫಲವನ್ನು ಕೇಳಿದಾಗ ಅವ್ರಿಗೆ ಕೊಡಲಿಕ್ಕೆ ಶಕ್ತಿ ಬೇಕಲ್ಲ ಕೈಯಲ್ಲಿ, ಅದಕ್ಕೋಸ್ಕರ ಹೆಚ್ಚಿಗೆ ಜಪಾದಿಗಳನ್ನು ಮಾಡಿರ್ತಾರೆ. ಹಾಗೆ ಶ್ರೀಪಾದರಾಯರು, ವ್ಯಾಸರಾಯರು, ವಾದಿರಾಜರು
ರಾಘವೇಂದ್ರ ಸ್ವಾಮಿಗಳು ಎಲ್ಲರೂ ಜನರಿಗೋಸ್ಕರ ಎಷ್ಟೋ ಪುಣ್ಯಗಳನ್ನು ಸಂಗ್ರಹ ಮಾಡಿಟ್ಟರು. ಹಾಗೆ ಶ್ರೀಪಾದರಾಯರು ಅನೇಕ ಕೃತಿಗಳನ್ನು ಕನ್ನಡದಲ್ಲಿ ರಚನೆ ಮಾಡಿದ್ದಾರೆ. ಜೊತೆಗೆ ಸಂಸ್ಕೃತದ ವಿಶಿಷ್ಟವಾದ ಗ್ರಂಥ ವಾಗ್ವಜ್ರ ಎಂಬಂತಹ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ವ್ಯಾಸರ ಎಲ್ಲ ಗ್ರಂಥಗಳು ಅಂದರೆ ಪುರಾಣ, ಮಹಾಭಾರತ ಮತ್ತು ಬ್ರಹ್ಮಸೂತ್ರ ವ್ಯಾಸರು ಬರೆದಿರುವಂತಹ ಗ್ರಂಥಗಳು. ಅದರ ಸಂಖ್ಯೆ ಹೇಳಿದರೆ ನಿಮ್ಗೆ ಗಾಬರಿ ಆಗ್ತದೆ. ಒಟ್ಟು ಪುರಾಣಗಳು 18 ಪುರಾಣಗಳು ಅಂತ ಕೇಳಿದ್ದೀವಿ. ಎಲ್ಲ ಪುರಾಣಗಳ ಸಂಖ್ಯೆ, ಶ್ಲೋಕಗಳ ಸಂಖ್ಯೆ ಎಷ್ಟಿದೆ ಅಂದರೆ 4 ಲಕ್ಷ. ಮಹಾಭಾರತದ ಆ ಗ್ರಂಥದ ಸಂಖ್ಯೆ 1 ಲಕ್ಷ, ಅಲ್ಲಿಗೆ 5 ಲಕ್ಷ ಆಯಿತು. ಆಮೇಲೆ ಬ್ರಹ್ಮಸೂತ್ರಗಳು 564. ಇಷ್ಟು ಹಿಡ್ಕೊಂಡೇ ನಾವು ಸಾವಿರಾರು ವರ್ಷಗಳಿಂದ 5000 ವರ್ಷದಿಂದ ಇಷ್ಟೇ ಗ್ರಂಥಗಳನ್ನು ಹಿಡ್ಕೊಂಡು ಪ್ರಯತ್ನ ಮಾಡ್ತಾ ಇದ್ದೀವಿ. ಇನ್ನೂ ಪೂರ್ತಿ ಅರ್ಥ ಆಗ್ತಾ ಇಲ್ಲ. 700 ವರ್ಷಗಳ ಹಿಂದೆ ಆಚಾರ್ಯರೊಬ್ಬರು ಬ್ರಹ್ಮಸೂತ್ರಗಳಿಗೆ ಮತ್ತು ಉಪನಿಷತ್ತುಗಳಿಗೆ, ವೇದಗಳಿಗೆ ಹೇಗೆ ಅರ್ಥ ಮಾಡಬೇಕು ಅಂತ ಬೇರೆ ವೇದಗಳ, ಬೇರೆ ಶ್ರುತಿಗಳ ಉದಾಹರಣೆಯನ್ನು ಕೊಟ್ಟು ಭಾಷ್ಯವನ್ನು ಬರೆದರು. ಆ ಭಾಷ್ಯ ಬಹಳ ಜನಕ್ಕೆ ಅರ್ಥ ಆಗಲಿಲ್ಲ, ಇದು ಯಾವುದೋ ಭಾಷೆಯಲ್ಲಿದೆ ಅಂತ. ಮುಖ್ಯವಾಗಿ ಸಂಸ್ಕೃತ, ಅದರಲ್ಲೂ ಯಾರದ್ದೋ ಯಾವುದೋ ಮೂಲೆಯಲ್ಲಿ ಯಾವುದೋ ಕೋಣೆಯಲ್ಲಿ ಇರುವಂತಹ ಭಾಷೆ ಆಗಿಬಿಟ್ಟಿತ್ತು. ಅದನ್ನೆಲ್ಲ ದಾಸರು, ಮುಖ್ಯವಾಗಿ ಶ್ರೀಪಾದರಾಯರು, ಇದು ಜನರಿಗೆ ಮುಟ್ಟಬೇಕು, ಇದು ಅರ್ಥ ಆಗ್ತಿಲ್ಲ ನನಗೆ ಅಂತ ಬಿಡಬಾರ್ದು ಯಾರು. ಹಂಗಂತೇಳಿ ಬರೀ ಕನ್ನಡದಲ್ಲಿದೆ ಅಂತ ಸಂಸ್ಕೃತ ಓದೇ ಇರಬಾರ್ದು. ಅದೊಂದು ದೊಡ್ಡ ದುರಂತ ನಮಗೆ. ಕನ್ನಡ ಸಿಕ್ಕಿದೆ, ಸಂಸ್ಕೃತ ಬಿಟ್ಬಿಡೋಣ, ಅಥವಾ ಸಂಸ್ಕೃತ ಸಿಕ್ಕಿದೆ, ಕನ್ನಡ ಬೇಡ ಅಂತ. ಎರಡೂ ಮಾಡಲಿಕ್ಕಿಲ್ಲ. ಕನ್ನಡ ಸಿಕ್ಕಿದೆ ಅಂತಂದರೆ ಅದನ್ನು ಹಿಡ್ಕೊಂಡು ಅದರ ಜಾಡು ಹಿಡಿದು ನಾವು ಮೂಲವನ್ನು ಮುಟ್ಟಬೇಕು. ಅದೇ ರೀತಿಯಾಗಿ ಅನೇಕ ಉಪನಿಷತ್ತುಗಳು, ವೇದಗಳಲ್ಲಿ ಬಂದಂತಹ ವಾಯುದೇವರ ಮಹಿಮೆಯನ್ನು, ಪರಮಾತ್ಮನನ್ನ ಬಿಟ್ಟರೆ, ಲಕ್ಷ್ಮೀನಾರಾಯಣರನ್ನು ಬಿಟ್ಟರೆ ಜಗತ್ತಿನಲ್ಲಿ ಅತ್ಯಂತ ಎತ್ತರವಾದ ಸ್ಥಾನ ಅಂತಂದರೆ ವಾಯುದೇವರು. ಎಲ್ಲ ರೀತಿಯಿಂದಲೂ, ಯಾವುದೋ ಒಂದು ರೀತಿಯಲ್ಲಿ ಎತ್ತರದಲ್ಲಿ ಹೋದರೆ ಅಲ್ಲ. ಅದಕ್ಕೆ ಆ ಭಕ್ತಿಯ ಉದ್ಗಾರ ಹೇಗಿತ್ತು ಶ್ರೀಪಾದರಾಯರು ಅಂತ ಹೇಳಿದರೆ, ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ. ಇಷ್ಟೇ ಸಾಕು ಇಡೀ 4 ದಿನ ಪ್ರವಚನ ಹೇಳಲಿಕ್ಕೆ. ಈ ಪ್ರತಿಜ್ಞೆ ಏನಿದೆ ಶ್ರೀಪಾದರಾಯರದು, ಈ ಪ್ರತಿಜ್ಞೆಯಿಂದಲೇ ಇಡೀ 27 ಅಥವಾ 28 ಆ ಪದ್ಯಗಳ ಗ್ರಂಥವನ್ನು, ಕೃತಿಯನ್ನು ರಚನೆ ಮಾಡಿದ್ದಾರೆ. ಜಯ ಜಯ ಜಗತ್ರಾಣ ಅಲ್ಲ. ಸಾಮಾನ್ಯವಾಗಿ ನಾವು ಯಾವುದೇ ಒಂದು ಗ್ರಂಥವನ್ನು ನೋಡುವಾಗ ಮೊದಲಿಗೆ ದೇವರನ್ನು ಸ್ತೋತ್ರ ಮಾಡಬೇಕಾಗಿತ್ತು. ನೇರವಾಗಿ ವಾಯುದೇವರನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಇದೆಂಥ ಭಕ್ತಿ ಅಂತ ದೇವರೇ ಹೇಳಿದ್ದಾನೆ, ನನ್ನ ನಂತರ ವಾಯುದೇವರಲ್ಲಿ ಮಾಡಿ ಅಂತ. ಅಂದರೆ ವಾಯುವು ಮುಖ್ಯ ಧ್ಯೇಯ ಅಂತ ಹೇಳಿದ್ದಾನೆ. ಆದರೆ ಪರಮಾತ್ಮನನ್ನು ಬಿಟ್ಟು ವಾಯುದೇವರನ್ನು ಉಪಾಸನೆ ಮಾಡುವ ಹಾಗಿಲ್ಲ, ವಾಯುದೇವರನ್ನು ಬಿಟ್ಟು ಪರಮಾತ್ಮನನ್ನು ಉಪಾಸನೆ ಮಾಡುವ ಹಾಗಿಲ್ಲ. ಹಾಗಾದರೆ ಜಯ ಜಯ ಜಗತ್ರಾಣ ಅಂತ ಹೇಳಿ ವಾಯುದೇವರನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಹೌದು ವಾಯುದೇವರೇ, ವಾಯುದೇವರ ಒಳಗಿರುವ ಪರಮಾತ್ಮರನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಅದರ ಸೂಕ್ಷ್ಮವನ್ನು ನಾವು ತಿಳ್ಕೊಳ್ಬೇಕು. ಯಾಕೆ ಅಂದರೆ ಕೃಷ್ಣ 18ನೇಯವನು. 18 ಅಂತಂದರೆ ನಮ್ಮಲ್ಲಿ 16 ಕಲೆಗಳು ಅಂತ ಇದೆ. ಅನ್ನ, ಪ್ರಾಣ, ಪಂಚಭೂತಗಳು ಎಲ್ಲ ಸೇರಿ ಒಂದು 16 ಕಲೆಗಳು. ಅದರ ವಿವರಣೆ ಕೊಡ್ತಾ ಹೋದರೆ ಬರೀ ಬೇರೆ ಉಪನಿಷತ್ತುಗಳ ಚರ್ಚೆನೇ ಆಗಿಬಿಡ್ತದೆ, ಮಧ್ವನಾಮದ ಚರ್ಚೆ ಆಗಬೇಕು. ಹಾಗಾಗಿ ಒಟ್ಟು 16 ಕಲೆಗಳು, 15 ಕಲೆಗಳು, 16ನೇವನು ಜೀವ ಅಂತ. ಇದನ್ನ ಷಟ್ಪ್ರಶ್ನ ಉಪನಿಷತ್ತಲ್ಲಿ ಹೇಳ್ತಾರೆ. ಷೋಡಶ ಕಲಾಭಿಮಾನಿ ಜೀವ ಅಂತ. ಆ ಜೀವದ ಒಳಗೆ ಇರುವ ಇನ್ನೊಂದು ಜೀವ ಅಂತಂದ್ರೆ ಮುಖ್ಯ ಪ್ರಾಣ. ಒಟ್ಟು 16 ಅಂತಂದ್ರೆ ಎಲ್ಲರೂ ಬಂದ್ರಲ್ಲಿ ಮುಖ್ಯ ಪ್ರಾಣನೇ ಹಿಡಿದುಕೊಂಡು, ಅದರ ಮುಖ್ಯ ಪ್ರಾಣ ನಿಯಮನ ಮಾಡ್ತಾನೆ, ಜೀವ ಅದರಲ್ಲಿ ಬದ್ಧನಾಗಿರ್ತಾನೆ. 17 ಮಹಾಲಕ್ಷ್ಮಿ, 18 ನಾರಾಯಣ. ಅಲ್ಲ ಇಲ್ಲಿ ಜಯ ಅಂತ ಇದೆ, ಅಲ್ಲಿ ನಾರಾಯಣ ಕೃಷ್ಣ ಅಂತ ಹೇಳ್ತಿದ್ರು. ಒಂದಕ್ಕೊಂದು ಏನು ಸಂಬಂಧ ಅಂತ ಹೇಳಿದ್ರೆ ಒಂದು ಸಂಖ್ಯೆಯ ಚಮತ್ಕಾರವನ್ನು ಹೇಳ್ತಾರೆ. ಇಲ್ಲಿ ಜಯ ಅನ್ನೋದ್ರಲ್ಲಿ 18 ಇದೆ ನೋಡಿ. ಕ ಖ ಗ ಘ ನ ಚ ಛ ಜ 8. ಆಮೇಲೆ ಅವರ್ಗೀಯ ವ್ಯಂಜನದಲ್ಲಿ ಯ ಅನ್ನೋದು ಮೊದಲನೇ ಅಕ್ಷರ, ಯ ರ ಲ ವ ಎಂಬಲ್ಲಿ ಯ ಅನ್ನೋದು ಮೊದಲನೇ ಅಕ್ಷರ. 8 1 ಉಲ್ಟಾ ಮಾಡ್ರಿ 18.
ಸಾರ ಭಗವದ್ಗೀತೆ, 18 ಶ್ಲೋಕಗಳ ಸಾರ ಭಗವದ್ಗೀತೆಯಲ್ಲಿ 15ನೇ ಅಧ್ಯಾಯ, ಅದರಲ್ಲಿ 20 ಶ್ಲೋಕ ಇದೆ, 2 ಫಲಶ್ರುತಿ, 18 ಸಾರ, ಹೀಗೆ 18 ಪುರಾಣ, ಎಲ್ಲ ಕಡೆ 18 ಇದೆ ನೋಡಿ. ಈ 18ರ ನಂಟು ನಮ್ಮನ್ನು ಬಿಡ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾವೆಲ್ಲ ಸೇರಿ 18ಕ್ಕೆ ಹೋಗ್ಬೇಕು ನೋಡ್ರಿ. ಅದಕ್ಕೆ ಸರ್ಕಾರದವರು 18ಕ್ಕೆ ಒಳ್ಳೆ ಅವನಿಗೆ ಬುದ್ಧಿ ಬರುತ್ತೆ ಅಂತ ಅವನಿಗೆ ವೋಟರ್ ಇದು ಕೊಟ್ಟಿದ್ದಾರೆ, ಮತದಾನ ಹಕ್ಕ ಕೊಟ್ಟಿದ್ದಾರೆ. 18 ಅಂದರೆ ಗೆಲುವು ಅಂತ. ಹೀಗೆ ಜಯ ಅಂದರೆ ನಾರಾಯಣ. ಎರಡನೇ ಜಯ ಇದೆ ನೋಡ್ರಿ, ಜಯ ಜಯ ಜಗತ್ರಾಣ. ಜಯ ಜಯ ಅಂತಂದ್ರೆ ನನ್ನಿಂದ ವಾಯುದೇವರು ಗೆಲ್ಲಲಿ ಅಂತ. ವಾಯುದೇವರು ನಮ್ಮಿಂದ ಏನು ಗೆಲ್ಲೋದು, ಅವರಿಂದ ನಾವು ಗೆಲ್ತೀವಿ. ಗೆಲ್ಲಲಿ ಅಲ್ಲ, ಅದೇ ಅರ್ಥ ಗೆಲುವು ಅಂತ ಅರ್ಥ ಅಲ್ಲ. ಅಲ್ಲಿ ಜಯ ಶಬ್ದಕ್ಕೆ ಉತ್ಕೃಷ್ಟ ಅಂತ ಅರ್ಥ. ಉತ್ಕೃಷ್ಟ ಅಂದ್ರೆ ನೀವು ಯಾವುದೇ ರೀತಿಯಿಂದಲೂ, ನೀವು ಯಾವ ಕಡೆಯಿಂದ ಹೋದರೂ ವಾಯುದೇವರೇ ಹೆಚ್ಚಾಗ್ತಾರೆ. ಯಾಕೆಂದ್ರೆ ಒಂದು ಮಗು ಹುಟ್ಟಿದೆ ಅನ್ಕೊಳ್ಳಿ, ಮುಂದೆ ಹೇಳ್ತಾರೆ ಇದನ್ನೇ, ಒಂದು ಮಗು ಹುಟ್ಟಿದೆ, ಡಾಕ್ಟರ್ ಬಂದು ಹೇಳ್ತಾರೆ ಮಗುವಿಗೆ ಒಂದು ಕಣ್ಣು ಕಾಣಿಸೋದಿಲ್ಲ, ಆಗತ್ತೆ, ಇರ್ಲಿ ಬಿಡಿ ಇನ್ನೊಂದಾದ್ರೂ ಕಾಣುತ್ತಲ್ಲ, ಇಲ್ಲ ಮಗುವಿಗೆ ಒಂದು ಕಿವಿ ಸರಿಯಾಗಿ ಕೇಳಿಸಲ್ಲ, ಪರವಾಗಿಲ್ಲ ಒಂದು ಕೇಳಿಸುತ್ತಲ್ಲ, ಮುಂದೊಂದು ದಿನ ನಮಗೂ ಕೇಳಿಸಲ್ಲ, ಹೀಗೆ ಅದಕ್ಕೆ ಅಭ್ಯಾಸ ಆಗುತ್ತೆ ಅಂತ ದುಃಖ ಆಗುತ್ತೆ, ಅದು ಕಮ್ಮಿ ಆಗುತ್ತೆ. ಆದರೆ ಅದೇ ಡಾಕ್ಟರ್, ಅದೇ ವೈದ್ಯ ಬಂದು ಮಗು ಉಸಿರಾಡ್ತಾ ಇಲ್ಲ ಅಂದರೆ ಎಷ್ಟು ದುಃಖ ಆಗುತ್ತೆ. ಅಂದರೆ ಮೂಲ ದುಃಖ ಆಗಲಿ ನಮ್ಮ ಸುಖ ಆಗಲಿ ಇರೋದೇ ನಾವು ಮನುಷ್ಯನನ್ನ ಮರ್ಯಾದೆ ಮಾಡುವುದೇ ಆ ಉಸಿರಾಟಕ್ಕೆ. ಎಷ್ಟೇ ಸುಂದರವಾಗಿರಲಿ ಬೇಗ ತಗೊಂಡು ಹೋಗ್ರಿ ಅಂತ ಹೋದ್ರೆ, ಚೆನ್ನಾಗಿದ್ದಾನೆ ಇರಲಿ, ಸುಂದರವಾಗಿದ್ದಾನೆ ಅಂತ ಯಾರೂ ಇಟ್ಕೊಳ್ಳೋದಿಲ್ಲ. ಅದನ್ನು ಶ್ರೀಪಾದ ಹೇಳ್ತಾರೆ ಮುಂದೆ, ಹೆಣವೆಂದು ಹೇಳಿ ಬರೋದು, ಪೆಣವೆಂದು ಪೇಟ್ ಬರೋ ಉದಯನ ಅಂತ. ಒಟ್ಟಾರೆ ಎಲ್ಲರಿಂದಲೂ ಎಲ್ಲ ಕಡೆಯಿಂದಲೂ ಶ್ರೇಷ್ಠನಾದವರು ಆ ವಾಯುದೇವರು. ಜಯ ಜಯ ಜಗತ್ರಾಣ. ಜಯ ಅಂದ್ರೆ ಉತ್ಕೃಷ್ಟನಾಗಿದ್ದಾನೆ, ಜಯ ಅಂದ್ರೆ ಅವ್ರ ಹೆಸರದು, ಅದು ಪರ್ಸನಲ್ ನೇಮ್. ಅದು ಅವ್ರ ಹೆಸರು ತಗೊಂಡ್ರೆ ನಾವು ಉದ್ಧಾರ ಆಗ್ತದೆ, ನಮ್ಗೊಂದು ಗೆಲುವು ಸಿಗ್ತದೆ. ಜೀವನದಾಗ ಗೆಲ್ಲಬೇಕಂದ್ರೆ ಏನ್ ಮಾಡ್ಬೇಕು ಅಂದ್ರೆ ದೊಡ್ಡವ್ರ ಕಾಲ ಹಿಡಿಬೇಕು. ಯಾಕಂದ್ರೆ ನಮ್ಗೆ ಅನುಭವ ಆಗ್ಬಿಟ್ಟದೆ, ಇಷ್ಟು ಜನ್ಮಗಳು ನೋಡಿ ನೋಡಿ ಸಾಕಾಗೋಗಿದೆ. ಇನ್ನೇನಾದ್ರೂ ಮಾಡೋದಿದ್ರೆ ದೊಡ್ಡವರ ಸೇವೆ. ಯಾಕೆಂದ್ರೆ ನಾನು ಮಾಡ್ತೀನಿ ಅಂತ ಹೊರಟಾಗೆಲ್ಲ ಸೋಲ್ತಾ ಇದ್ದೀವಿ. ನಮ್ಮ ಆ ಗಂಟಲಿನಲ್ಲಿ ನನ್ನ ಪದಗಳು, ನಮ್ಮ ಅಕ್ಷರಗಳು ನಿಮಗೆ ಕೇಳಬೇಕಾದ್ರೆ ವಾಯುದೇವರು ಬೇಕು. ಗಾಳಿಯಲ್ಲಿ ಸಂಚಾರ ಮಾಡಿ ನಿಮಗೆ ಆ ಪದಗಳನ್ನು ಕೇಳಿಸ್ತಾ ಇದ್ದಾರೆ. ಎಷ್ಟೋ ಜನಕ್ಕೆ ಈ ಪುಣ್ಯವೂ ಇರೋದಿಲ್ಲ. ಯಾಕೆಂದ್ರೆ 2 ಕೆಲಸ ಮಾಡ್ಬೇಕಂತೆ ಕೇಳಬೇಕಾದ್ರೆ, ಒಂದು ಮನಸ್ಸು, ಇನ್ನೊಂದು ಕಿವಿ. ಕೆಲವರು ಕೇಳ್ತಾ ಇರ್ತಾರೆ, ಅದನ್ನೇ ಹೇಳ್ತಿದ್ದಾರೆ, ಕೇಳ್ತಿದ್ದೀವಿ. ಎಲ್ಲೋ ಒಂದು ಅಂಶಗಳು ನಮ್ಮನ್ನ ತುಂಬಾ ಕಾಡ್ತವೆ. ಅಂತಹ ಅಂಶಗಳನ್ನು ಹಾಕಿ ಪದ್ಯವನ್ನು ರಚನೆ ಮಾಡಿದ್ದಾರೆ. ಜಯ ಜಯ ಜಗತ್ರಾಣ. ಜಗತ್ರಾಣ ಅಂತಂದ್ರೆ, ತ್ರಾಣ ಅಂದ್ರೆ ನಮ್ಗೆ ಗೊತ್ತಿದೆ, ಒಂದು ರಕ್ಷಣೆ, ಇನ್ನೊಂದು ಕವಚವಾಗಿದ್ದಾರೆ, ಒಂದು ಶಕ್ತಿ. ಒಂದು ರಕ್ಷಣೆ, ಇನ್ನೊಂದು ಶಕ್ತಿ. ಜಗತ್ರಾಣ ಅಂದ್ರೆ ಭೂಮಿಯನ್ನ ಸೃಷ್ಟಿ ಮಾಡಿದ್ದು ಯಾರು ಅಂತ ಷಟ್ಪ್ರಶ್ನ ಉಪನಿಷತ್ತಲ್ಲಿ ಪ್ರಶ್ನೆ ಕೇಳ್ತಾರೆ. ಯಾರು ಸೃಷ್ಟಿ ಮಾಡಿದ್ರು ಇದನ್ನೆಲ್ಲ? ಅವನೇ ಬಾ, ನನ್ನ ಹಿರಿಯ ಮಗ, ನನ್ನ ನೆಚ್ಚಿನ ಮಗ ಯಾರಂದ್ರೆ ವಾಯುದೇವರು. ಭೂಮಿಯನ್ನ ಸೃಷ್ಟಿ ಮಾಡುವ ಮೂಲಕ ನಮಗೆ ರಕ್ಷಣೆಯನ್ನು ಕೊಟ್ಟರು. ಅಲ್ಲ, ಭೂಮಿ ಸೃಷ್ಟಿ ಆಗೋದಕ್ಕೂ ನಮ್ಮ ರಕ್ಷಣೆಗೂ ಸಂಬಂಧ ಏನು ಅಂದ್ರೆ, ನಾವೇನಾದ್ರೂ ಸಾಧನೆ ಮಾಡಬೇಕಾದ್ರೆ ಮೊದಲು ನಿಲ್ಲಿಗೆ ಜಾಗ ಬೇಕು ನಮಗೆ. ಊಟ ಮಾಡಬೇಕಾದ್ರೆ ಎಲ್ಲ ಇದೆ, ತಟ್ಟೆ ಇಲ್ಲ, ಎಲೆ ಇಲ್ಲ ಅಂದ್ರೆ ಎಲ್ಲಿ ಊಟ ಮಾಡಲಿಕ್ಕೆ ಸಾಧ್ಯ? ಸರಿ, ನೆಲ ಬೇಕಲ್ವ? ಏನೋ ನೆಲದಲ್ಲಿ ವ್ರತ ಮಾಡ್ತೀವಿ ನಾವು, ಊಟ ಮಾಡೋದು, ನೆಲ ಬೇಕಲ್ಲ. ಆ ನೆಲವನ್ನು ಸೃಷ್ಟಿ ಮಾಡೋದು ವಾಯುದೇವ. ಏನೋ ಹೇಳ್ತಾ ಇದ್ದೀರಿ, ಇದೆಲ್ಲ ಎಲ್ಲಿದೆ ಅಂತ ಕೇಳಿದ್ರೆ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನೇ ಭಾಗವತದಲ್ಲಿ ಒಂದು ಮಾತು ಹೇಳ್ತಾನೆ, ಸಯೇಷ ಜೀವೋ ವಿವರ ಪ್ರಸೂತಿ, ಸಯೇಷ ಜೀವ ವಿವರ ಪ್ರಸೂತಿ. ಈ ಜಗತ್ತನ್ನ ಸೃಷ್ಟಿ ಮಾಡಿದವನು ಜಗತ್ತಷ್ಟೇ ಅಲ್ಲ,
ಜಡವನ್ನು ಯಾರು ಬೇಕಾದ್ರೂ ಸೃಷ್ಟಿ ಮಾಡಬಹುದು. ಒಂದಷ್ಟು ಮಣ್ಣು, ಒಂದಷ್ಟು ನೀರು, ಒಂದಷ್ಟು ಬೆಂಕಿ ಇದ್ರೆ ಸೃಷ್ಟಿಯಾಗಿ ಹೋಗುತ್ತೆ. ಚೇತನ ಪ್ರಪಂಚವನ್ನು ಸೃಷ್ಟಿ ಮಾಡಿದವನು ವಾಯುದೇವ. ಸಯೇಷ ಜೀವ ವಿವರ ಪ್ರಸೂತಿ. ವಿವರ ಅಂದ್ರೆ ಕೆಳಗಿರುವವರು. ವಾಯುದೇವರ ಕೆಳಗಿರುವವರು ಅಂದ್ರೆ ಎಲ್ಲ ದೇವತೆಗಳು ಮತ್ತು ನಾವು ಮತ್ತು ಜೀವರಾಶಿಗಳು ಎಲ್ಲವನ್ನ ಸೃಷ್ಟಿ ಮಾಡಿದವರು. ವಿವರ ಪ್ರಸೂತಿ. ಪ್ರಸೂತಿ ಅಂದ್ರೆ ಸೃಷ್ಟಿ ಮಾಡುವವನು ಅಂತ. ಸಯೇಷ ಜೀವ ಅಂತ ನೋಡ್ರಿ, ನಮಗೆಲ್ಲ ನಮ್ಮ ಜೀವ ಅಂತ ಕರೀತಾರೆ. ಯಾಕೆ ಕರೀತಾರೆ ಅಂದ್ರೆ ವಾಯುದೇವರಿದ್ದಾರೆ ಅಂತ. ಜೀವ ಅಂದ್ರೆ ವಾಯುದೇವರು. ಯಾಕೆ ಜೀವಯತಿ ಇತಿ ಜೀವ. ನಾವು ಜೀವಿಸಿ ನಮ್ಮನ್ನ ಜೀವಿಸುವಂತೆ ಮಾಡ್ತಾ ಇದ್ದಾರೆ, ಹಾಗಾಗಿ ಅವರಿಗೆ ಜೀವ ಅಂತ ಹೆಸರು. ನಮಗೆಲ್ಲ ಜೀವ ಅಂತ ಯಾಕೆ ಅಂದ್ರೆ ಅಪ್ಪನ ಹೆಸರು, ಅಪ್ಪನ ಸರ್ನೇಮ್ ನಮಗೆ ಬರುತ್ತಲ್ಲ, ಅಡ್ಡ ಹೆಸರು, ಹಂಗೆ ಅವನ ಹೆಸರು ನಾವು ಇಟ್ಕೊಂಡಿದ್ದೀವಿ ಅಷ್ಟೇ. ಎಲ್ಲ ಜೀವರಾಶಿಗಳು ಅಂದ್ರೆ ಅವನ ಮಕ್ಕಳು. ಸಯೇಷ ಜೀವೋ ವಿವರ ಪ್ರಸೂತಿ ಪ್ರಾಣೇನ ಘೋಷೇಣ ಗುಹಾಂ ಪ್ರವಿಷ್ಠ. ಸರಿ, ಎಲ್ಲಿದ್ದಾನಪ್ಪ ಅವನು ಅಂತಂದ್ರೆ ಹೃದಯದೊಳಗಿದ್ದಾನಂತೆ. ನೋಡ್ರಿ, ಎದೇನೋ ಬಂದಾಗ ನಮಗೆ ಗಾಳಿ ನೆನಪಾಗುತ್ತೆ, ಅಥವಾ ಗಾಳಿ ಬಗ್ಗೆ ನಮಗೆ ಎಚ್ಚರ ಯಾವಾಗಿರಲ್ಲ ಅಂದ್ರೆ ಶುದ್ಧ ಗಾಳಿ ಸಿಗದೆ ಇರುವಾಗ. ಒಂದು ಯಾವುದೋ ಟ್ರೈನಲ್ಲೋ ಎಲ್ಲೋ ಪ್ರಯಾಣ ಮಾಡುವಾಗ ತುಂಬಾ ಜನ ಕಿಕ್ಕಿರಿದು ಸೇರಿದಾಗ ಉಸಿರಾಡಲಿಕ್ಕೆ ಆಗೋದಿಲ್ಲ. ಅವಾಗ ನೆನಪಾಗುತ್ತೆ ನಮಗೆ ಗಾಳಿ ಅಂತ ಒಂದು ವಸ್ತು ಇದೆ ಅಂತ. ಇನ್ನು ಕೆಲವರಿಗೆ ಅವಾಗಲೂ ನೆನಪಾಗಲ್ಲ. ಆಸ್ಪತ್ರೆ ಹೋದಾಗ ಡಾಕ್ಟರ್ ಹೇಳ್ತಾರೆ ವೆಂಟಿಲೇಟರ್ ಮೇಲೆ ನೋಡೋಣ ಅಂತ, ಆಗ ನಮ್ಗೆ ನೆನಪಾಗ್ತದೆ. ನೋಡ್ರಿ ಎಷ್ಟು ಕಾಮನ್ ಸೆನ್ಸ್ ಇದೆ ನೋಡ್ರಿ. ನಮ್ಮ ಭಾರತೀಯ ಸನಾತನ ಪರಂಪರೆಯಲ್ಲಿ ವಾಯುದೇವರು ಅಂತ ಯಾಕೆ ಅವರನ್ನು ಉಪಾಸನೆ ಮಾಡಿದ್ರು ಅಂದ್ರೆ ಉಸಿರಾಟ. ಏನಿಲ್ಲ ಅಂದ್ರೂ ಬದುಕಬಹುದು, ಹಣ ಇಲ್ಲ ಅಂದ್ರೂ ಬದುಕಬಹುದು, ಉಸಿರಾಟವೇ ಇಲ್ಲ ಅಂದ್ರೆ. ಹಾಗಾಗಿ ಆ ಸಯೇಷ ಜೀವೋ ವಿವರ ಪ್ರಸೂತಿ ಪ್ರಾಣೇನ ಘೋಷೇಣ ಗುಹಾಂ ಪ್ರವಿಷ್ಟ. ಅವನು ಎಲ್ಲಿದ್ದಾನೆ ವಾಯುದೇವ ಅಂತ ಹೇಳಿದ್ರೆ ನಮ್ಮ ಹೃದಯದೊಳಗಿದ್ದಾನೆ. ಹೃದಯದೊಳಗಿದ್ದು ಸರಿ, ಎಲ್ಲರಿಗಿಂತಲೂ ದೊಡ್ಡವನು ಅಂತ ಹೇಳ್ತಿದ್ರಿ. ಹಾಗಿದ್ರೆ ವಾಯುದೇವನೇ ಕೊನೆ ಏನು, ಅವನೇ ಲಾಸ್ಟ್ ಅಂತ ತಿಳ್ಕೊಂಡ್ಬಿಡ್ತೀವಿ ಅಂತಂದ್ರೆ ಹಾಗೆ ತಿಳ್ಕೊಳ್ಳಿ ಬರೋದಿಲ್ಲ. ಯಾಕೆ? ಪ್ರಾಣೇನ ಘೋಷೇಣ ಗುಹಾಂ ಪ್ರವಿಷ್ಟ. ಇದು ಕೃಷ್ಣ ಹೇಳಿರೋ ಮಾತು. ಪ್ರಾಣ ಅಂತಂದ್ರೆ ಶ್ರೀಕೃಷ್ಣ ಪರಮಾತ್ಮ. ಪ್ರಾಣ ಅಂದ್ರೆ ಎಲ್ಲವನ್ನೂ ಸೃಷ್ಟಿ ಮಾಡಿದವನು, ಜೊತೆಗೆ ವಾಯುದೇವರನ್ನು ಸೃಷ್ಟಿ ಮಾಡಿದವನು ಅಂತ. ಪ್ರಾಣ ವಾಯುರಜಾಯತ. ಪ್ರಾಣದೇವರಿಂದ, ಪ್ರಾಣ ಶಕ್ತಿಯಿಂದ ವಾಯುದೇವರನ್ನ ಹುಟ್ಟಿಸಿದ ಅಂತಹ ಪ್ರಾಣ ಮತ್ತು ಘೋಷ. ಘೋಷ ಅಂತಂದ್ರೆ ಮಹಾಲಕ್ಷ್ಮಿ. ಯಾಕೆ ಅಂದ್ರೆ ಘೋಷ ಅಂದ್ರೆ ಮಾತುಗಳು. ಜಗತ್ತಿನ ದೊಡ್ಡ ಮಾತುಗಳು, ಶ್ರೇಷ್ಠವಾದ ಮಾತುಗಳು ಅಂತಂದ್ರೆ ಯಾವುದು? ವೇದಗಳು. ವೇದಗಳನ್ನು ನಿರಂತರವಾಗಿ ಹೇಳುವವಳು ಮಹಾಲಕ್ಷ್ಮಿ. ವೇದದಿಂದ ಪ್ರತಿಪಾದ್ಯನಾದ ನಾರಾಯಣನನ್ನ ಯಾವಾಗಲೂ ಬಿಟ್ಟು ಬಿಡದೇನೆ ಸ್ತೋತ್ರವನ್ನು ಮಾಡುವಳು ಮಹಾಲಕ್ಷ್ಮಿ. ಹಾಗಾಗಿ ಘೋಷ ಅಂದ್ರೆ ಮಹಾಲಕ್ಷ್ಮಿ, ಪ್ರಾಣ ಅಂದ್ರೆ ಶ್ರೀಕೃಷ್ಣ ಪರಮಾತ್ಮ ಅಥವಾ ನಾರಾಯಣ, ಘೋಷ ಅಂದ್ರೆ ಮಹಾಲಕ್ಷ್ಮಿ. ಅಂತಹ ಮಹಾಲಕ್ಷ್ಮಿ ಮತ್ತು ನಾರಾಯಣನ ಜೊತೆಗೆ ಸೇರಿಕೊಂಡು ಪ್ರಾಣೇನ ಘೋಷೇಣ ಗುಹಾಂ ಪ್ರವಿಷ್ಠ. ಎಲ್ಲಿದ್ದಾನೆ? ಗುಹಾಂ ಪ್ರವಿಷ್ಠ. ಸರಿ, ಅಲ್ಲೇನು ಮಾಡ್ತಾ ಇದ್ದಾರೆ ಅಂತಂದ್ರೆ ಜಗತ್ರಾಣ. ಅಲ್ಲಿಟ್ಟುಕೊಂಡು ನಮ್ಮನ್ನ ರಕ್ಷಣೆ ಮಾಡ್ತಾ ಇದ್ದಾನೆ. ಯಾಕಂದ್ರೆ ಹೃದಯ ಅನ್ನೋದು ಬಹಳ ಮುಖ್ಯ. ಹೃದಯ ಅಂದ್ರೆ ಬರೀ ಹಾರ್ಟ್ ಅಂತ ಅಷ್ಟೇ ಅಲ್ಲ. ಸಂಸ್ಕೃತದಲ್ಲಿ ಹೃದಯ ಅಂದ್ರೆ ಮುಖ್ಯ ಅಂತ ಅರ್ಥ. ನಮ್ಮಲ್ಲಿ ಯಾವುದೇ ಒಂದು ಮುಖ್ಯ ಇದೆ ನೋಡ್ರಿ. ಅವನಿಗೆ ಹೆಸರೇನು ಗೊತ್ತಾ? ಮುಖ್ಯ ಪ್ರಾಣ ಅಂತ. ಬಹಳ ಜನಕ್ಕೆ ಅರ್ಥವೇ ಗೊತ್ತಿಲ್ಲ. ಮುಖ್ಯ ಪ್ರಾಣ ಅಂದ್ರೆ ಇಂಪಾರ್ಟೆಂಟ್ ಪ್ರಾಣ ಅಂತ ತಿಳ್ಕೊಂಡಿದ್ದಾರೆ. ಒಂದು 5 ಪ್ರಾಣ ಇವೆ, ಅದರಲ್ಲಿ ಇಂಪಾರ್ಟೆಂಟ್ ಒಂದು ಅಂತ ಅಲ್ಲ. ಯಾಕಂದ್ರೆ 5 ಇಂಪಾರ್ಟೆಂಟ್ ನಮಗೆ. 5ರಲ್ಲಿ ಒಂದು ವ್ಯತ್ಯಾಸ ಆದ್ರೂ ಗೋವಿಂದ. ಮುಖ್ಯ ಪ್ರಾಣ ಅಂತ ಯಾಕೆ ಕರೀತಾರೆ ಗೊತ್ತಾ? ಪ್ರಾಣ ಅಂದ್ರೆ ಏನು ಗೊತ್ತಾ? ನಾನು ಮೊದಲೇ ಹೇಳಿದ್ದೀನಿ, ಪ್ರಾಣ ಅಂದ್ರೆ ಉಸಿರು ಅಂತ. ಉಸಿರು ಎಲ್ಲಿದೆ? ಎಲ್ಲಿಂದ ಆಡ್ತೀವಿ ನಾವು ಉಸಿರನ್ನ? ಮುಖದಲ್ಲಿ ಅಲ್ವಾ? ಮುಖದಲ್ಲಿ ಉಸಿರಾಡೋದಕ್ಕೆ ಮುಖಮೇವ ಮುಖ್ಯಂ ಅಂತ. ಮುಖಕ್ಕೆ ಸಂಬಂಧಪಟ್ಟಿದ್ದೆಲ್ಲ ಮುಖ್ಯ. ಅವನೇ ಪ್ರಾಣ ಆಡಿಸ್ತಾ ಇದ್ದಾನೆ. ಪ್ರ ಅಂದ್ರೆ ಚೆನ್ನಾಗಿ ಬದುಕಬೇಕು, ಜೀವರಾಶಿಗಳೆಲ್ಲ ಬದುಕಬೇಕು ಅಂತ ಇಬ್ಬರು ಸಂಕಲ್ಪ ಮಾಡ್ತಾರಂತೆ. ಒಂದು ಲಕ್ಷ್ಮೀದೇವಿ, ಇನ್ನೊಂದು ವಾಯುದೇವರು. ಲಕ್ಷ್ಮೀದೇವಿ ಸೃಷ್ಟಿಯ ಆರಂಭದಲ್ಲಿ ಪ್ರಳಯ ಎಲ್ಲ ಮುಗಿದಿರುತ್ತೆ. ನಾರಾಯಣ ಹಾಗೆ ಶಯನಾವಸ್ಥೆಯಲ್ಲಿ ಇರ್ತಾನಂತೆ. ಲಕ್ಷ್ಮೀದೇವಿ ಹೋಗಿ ನನ್ನ ಮಕ್ಕಳೆಲ್ಲ ಒದ್ದಾಡ್ತಾ ಇದ್ದಾರಪ್ಪ, ದಯಮಾಡಿ ಸೃಷ್ಟಿ
ಸೃಷ್ಟಿ ಮಾಡುವಂತ. ಆಯಿತು, ನೀನು ಹೇಳಿದ್ಮೇಲೆ ಆಯಿತು ಅಂತ ಮೊದಲಿಗೆ ವಾಯುದೇವರನ್ನ ಸೃಷ್ಟಿ ಮಾಡಿದ, ಆಮೇಲೆ ಭಾರತೀಯರನ್ನ ಸೃಷ್ಟಿ ಮಾಡಿದ, ಆಮೇಲೆ ಸೂರ್ಯ, ಆಮೇಲೆ ಚಂದ್ರ ಅಂತ ಹೀಗೆ ಸೃಷ್ಟಿ ಎಲ್ಲ ಆರಂಭ ಆಯಿತು. ಏನ್ ಪ್ರಾರ್ಥನೆ ಮಾಡ್ತಾಳೆ ಮಹಾಲಕ್ಷ್ಮಿ ಅಂತಂದ್ರೆ, ನನ್ನ ಮಕ್ಕಳು ಹೀಗೆ ಹೋದ್ರೆ ಸಾಧನೆ ಇಲ್ಲದೆ ಒಂಥರ ಅಲೆಮಾರಿಯಾಗಿ ಬಿಡ್ತಾರೆ, ಅವರಿಗೆ ಇಹವೂ ಇಲ್ಲ ಪರವೂ ಇಲ್ಲ ಅಂತ ಆಗುತ್ತೆ. ಅದಕ್ಕೋಸ್ಕರ ದಯಮಾಡಿ ಸೃಷ್ಟಿಯನ್ನ ಮಾಡೋದು. ಅದಾದ ಮೇಲೆ ವಾಯುದೇವರನ್ನ ಸೃಷ್ಟಿ ಮಾಡ್ತಾರಂತೆ. ಆ ವಾಯುದೇವರು ಎಂಥ ಸೃಷ್ಟಿ ಅಂತಂದ್ರೆ, ವಾಯುದೇವರ ಸೃಷ್ಟಿ ಪರಮಾತ್ಮನಿಗೆ ಅನ್ನಿಸ್ತಂತೆ, ನನ್ನ ಥರ ಇನ್ನೊಬ್ರು ಇಲ್ಲಿಗೆ ಸಾಧ್ಯ ಇಲ್ಲ, ಆದರೂ ನನ್ನ ಜಾಗದಲ್ಲಿ ಇನ್ನೊಬ್ಬರನ್ನ ಕೂಡಿಸ್ತೀನಿ ಅಂತ ಸಂಕಲ್ಪ ಮಾಡಿದ್ರು. ಒಂದು ವೇಳೆ ನನ್ನನ್ನು ಬಿಟ್ಟು ಜಗತ್ತಲ್ಲಿ ಶ್ರೇಷ್ಠವಾದ ಯಾವುದಾದ್ರೂ ವಸ್ತು ಇದ್ರೆ, ಶಕ್ತಿ ಇದ್ದರೆ ಅದು ವಾಯುದೇವ ಆಗಲಿ ಅಂತ ಮೊದಲೇ ಡಿಸೈಡ್ ಮಾಡಿ ಸೃಷ್ಟಿ ಮಾಡಿದ್ದು ಅದೇ ವಾಯುಶಕ್ತಿ. ಆ ಶಕ್ತಿ ಸೃಷ್ಟಿ ಮಾಡಿದ ಮೇಲೆ ಸೂರ್ಯ ಚಂದ್ರರನ್ನ ಸೃಷ್ಟಿ ಮಾಡಿದಂಥವ್ರು ಗಂಡ ಹೆಂಡತಿ ಇಬ್ಬರು ಸೇರಿ. ಯಾರು? ಭಾರತಿ ಮತ್ತು ವಾಯುದೇವರು. ಅವರು ಸೂರ್ಯ ಮತ್ತು ಚಂದ್ರ. ನೋಡ್ರಿ, ಜಗತ್ತಿಗೆ ಮೊದಲಿಗೆ ಏನ್ ಬೇಕು? ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯ ಇರಬೇಕು. ನಮಗೆಲ್ಲ ಗೊತ್ತೇ ಇಲ್ಲ, ನಾವು ಹೇಳೋದೇ 8ರ ಮೇಲೆ. ಅಷ್ಟಕ್ಕೂ ನಮಗೂ ಸೂರ್ಯನಿಗೆ ಏನು ಸಂಬಂಧ ಇದೆ ಅಂತ ನಮ್ಗೆ ಗೊತ್ತೇ ಇಲ್ಲ. ಸುಮ್ಮನೆ ಹೇಳೋದು, ಬೆಳಿಗ್ಗೆ ಕೆಲವರು 5 ಗಂಟೆಗೆ ಹೇಳ್ತಾರೆ, ಸುಮ್ಮನೆ ಹೇಳ್ತಾರೆ, ರೇಡಿಯೋ ಹಾಕೊಳ್ತಾರೆ, ಏನೋ ಹಾಡು ಹಾಕೊಳ್ತಾರೆ, ಕೇಳ್ತಾರೆ, ನಿದ್ದೆ ಬಂದರೆ ಮತ್ತೆ ಬದುಕ್ತಾರೆ, ಮತ್ತೆ ತಮ್ಮ ಕೆಲಸ ಮಾಡ್ತಾರೆ. ನಿಜವಾಗ್ಲೂ ಸೂರ್ಯನಿಗೂ ನಮಗೂ ಏನು ಸಂಬಂಧ ಅಂತಂದ್ರೆ, ನಮ್ಮ ಎಲ್ಲ ಕ್ರಿಯೆಗಳನ್ನ ಕಣ್ಣಿನಿಂದ ನೋಡುವ ಶಕ್ತಿ ಸೂರ್ಯ ಶಕ್ತಿ. ಅಷ್ಟೇ ಅಲ್ಲ, ನೋಡೋದಷ್ಟೇ ಅಲ್ಲ, ನಾವೆಲ್ಲ ಅನ್ನ ತಿನ್ನಬೇಕಾದ್ರೆ ಸೂರ್ಯ ಬೇಕು. ಸೂರ್ಯ ಸಮುದ್ರದ ನೀರನ್ನು ಆವಿ ಮಾಡಿಕೊಂಡು ಅದನ್ನ ಪರ್ಜನ್ಯ ಲೋಕ ಕಳಿಸ್ಬೇಕಂತೆ. ಪರ್ಜನ್ಯ ಲೋಕದಲ್ಲಿ ಇಂದ್ರ ಮತ್ತು ವರುಣ ಇಬ್ಬರು ಡಿಸೈಡ್ ಮಾಡಬೇಕು ಎಲ್ಲಿ ಮಳೆ ಎಷ್ಟು ಬರಬೇಕು ಅಂತ. ಅವರು ಡಿಸೈಡ್ ಆದ್ಮೇಲೆ ಮಳೆ ಬಂದು ಭೂಮಿಗೆ ಬೀಳಬೇಕು. ಭೂಮಿಯಲ್ಲಿ ಬಿತ್ತಿದ ಬೀಜ ಬೆಳಿಬೇಕಾದ್ರೆ ನೀರು ಬೇಕು. ಇದಕ್ಕೆಲ್ಲ ಮುಖ್ಯ ರೂವಾರಿ ಸೂರ್ಯ ಅಂತ. ಅಂಥ ಸೂರ್ಯನನ್ನೇ ಸೃಷ್ಟಿ ಮಾಡಿ ಸೂರ್ಯನ ಒಳಗಿದ್ದು ಬೆಳಕನ್ನು ಕೊಡುವವನು ಅದೇ ವಾಯುದೇವ. ಸೂರ್ಯನಿಗೆ ಏನು ಹೆಸರು ಹೇಳ್ರಿ? ಆದಿತ್ಯ. ಆದಿತ್ಯ ಅಂತಂದ್ರೆ, ಆದಿ ಅಂದ್ರೆ ನಮ್ಮ ಆಯಸ್ಸು, ತ್ಯ ಅಂದ್ರೆ ನಾಶ ಮಾಡ್ತಾನೆ. ಸೂರ್ಯ ಬಂದಾಗೆಲ್ಲ ನಮ್ಮ ಆಯಸ್ಸನ್ನ ನಾಶ ಮಾಡ್ತಾನೆ. ಅಲ್ಲ, ಸೂರ್ಯ ಬಂದಾಗೆಲ್ಲ ನಮ್ಗೆ ಖುಷಿ ಆಗುತ್ತಲ್ಲ, ಕೆಂಪಗೆ ಚಂದ ಇರ್ತಾನಲ್ಲ ಸೂರ್ಯ ಅಂತ ಹೇಳಿದ್ರೆ, ಶ್ರೀರಾಮಚಂದ್ರ ಹೇಳ್ತಾನೆ ಲಕ್ಷ್ಮಣನಿಗೆ, ನಂದಂತಿ ಉದಿತ ಆದಿತ್ಯೇ ನಂದಂತಿ ಅಸ್ತಮಿತೇ ರವವು ಮನುಷ್ಯ ನೈವ ಜಾನಂತಿ. ಸೂರ್ಯ ಬಂದಾಗೆಲ್ಲ ಆನಂದ ಪಡ್ತಾರೆ, ಸೂರ್ಯ ಮುಳುಗುವಾಗ ಆನಂದ ಪಡ್ತಾರೆ. ಅದು ಸೂರ್ಯನ ಒಂದು ಕ್ರಿಯೆ. ಆದರೆ ನಮ್ಮ ಒಂದು ದಿನ ಹೋಯಿತು, ಹೀಗೊಂದು 10 ದಿನ 15 ದಿನ ನಾವು ಎಂಜಾಯ್ ಮಾಡಿದ್ವಿ ಅಂತಂದ್ರೆ ನಮ್ಮ 365ರಲ್ಲಿ 10 ದಿನ ಹೋಯಿತು. ಅಂದರೆ ಜೀವನವನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ. ದೇಹ ಇರುವುದು ಸೂರ್ಯನಿಗೆ ನಮಸ್ಕಾರ ಮಾಡಿ, ಸೂರ್ಯನಿಗೆ ಅರ್ಘ್ಯವನ್ನು ಕೊಡಲು ಇರುವಂತಹದ್ದೇ ಹೊರತು ಸುಮ್ಮನೆ ನೋಡಿ ಖುಷಿ ಪಡೋದಲ್ಲ ನಮ್ಮಲ್ಲಿ. ಯಾಕೆಂದ್ರೆ ನಮ್ಮಲ್ಲಿ ಜ್ಞಾನ, ಇಚ್ಛಾ, ಕೃತಿ ಅಂತ 3 ಇದೆ. ಜ್ಞಾನ ಅಂದರೆ ಅವೇರ್ನೆಸ್, ಇಚ್ಛಾ ಅಂದರೆ ನಿಮ್ಮ ಮನಸ್ಸು ಬಯಸಬೇಕು, ಇಂಥ ಒಳ್ಳೆಯ ಕೆಲಸ ಮಾಡಬೇಕು, ಅದನ್ನ ಕೃತಿ ಅಂದರೆ ಕಾರ್ಯರೂಪಕ್ಕೆ ತಗೊಂಡು ಬರಬೇಕು. ಕೆಲವರು ಬರೀ ಥಿಂಕ್ ಮಾಡ್ತಾರೆ, ನಾನು ದಾನ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಇನ್ನು ಕೆಲವರು ಎಲ್ಲ ದಾನಕ್ಕೆ ಸಿದ್ಧಪಡಿಸಿಕೊಂಡು ಇಟ್ಕೊಳ್ತಾರೆ. ಇನ್ನು ಕೆಲವರು ದಾನವನ್ನ ಮಾಡಿಬಿಡ್ತಾರೆ. ಯಾರಿಗೆ ಫಲ ಅಂತ ಹೇಳಿದ್ರೆ ದಾನ ಮಾಡಿದವನಿಗೆ. ಬರೀ ಜ್ಞಾನ ಇಚ್ಛಾಗಳಿಗೆ ಫಲ ಇಲ್ಲ, ಕೃತಿಯಾಗಬೇಕು. ಅದಕ್ಕೆ ವಾಯುದೇವರು ಸತ್ಯಲೋಕದಲ್ಲಿ ಇರದೇನೆ ದೇವರು ಯಾವಾಗ ಯಾವಾಗ ಅವತಾರ ಮಾಡಿದ್ದಾನೋ ಅವಾಗೆಲ್ಲ ವಾಯುದೇವರು ಅವತಾರ ಮಾಡಿದ್ದಾರೆ. ಇನ್ನೂ ವಿಶೇಷ ಅಂದ್ರೆ ದೇವರು ಏನು ಕೆಲಸ ಮಾಡ್ತಾನೋ ಅದ್ರ ತಕ್ಕಂತೆ ಕೆಲಸ. ನೋಡ್ರಿ, ರಾಮಾವತಾರದಲ್ಲಿ ದೇವರು ರಾಕ್ಷಸರನ್ನ ಸಂಹಾರ ಮಾಡುವುದು ಮತ್ತೆ ಒಳ್ಳೆಯ ನಡತೆಯನ್ನು ಹೇಗೆ ಇಟ್ಕೊಳ್ಳೋದು ಅಂತ ತೋರಿಸಿದ. ರಾಮಾವತಾರದಲ್ಲಿ 3 ಕೋಟಿ ಜನರನ್ನ ರಾಕ್ಷಸರನ್ನ ಸಂಹಾರ ಮಾಡಿದ್ದಾರೆ ರಾಮ. ಅದಕ್ಕೆ ಹನುಮಂತ ಏನು ಮಾಡಿದ? ಅಲ್ಲಲ್ಲಿ ದೇವರ ಆಜ್ಞೆಯ ಪ್ರಕಾರ ರಾಕ್ಷಸರನ್ನ ಸಂಹಾರ ಮಾಡ್ತಾ ಬಂದ. ಅಂದ್ರೆ ದೇವರು ಏನು ಕಾರ್ಯ ಮಾಡ್ತಾನೋ ಅದೇ ಕಾರ್ಯವನ್ನ ಮಾಡುವಂತಹವನು ವಾಯುದೇವ. ಇನ್ನು ಭೀಮಾವತಾರದಲ್ಲಿ ನೋಡಿ, ಭೀಮಾವತಾರದಲ್ಲಿ ಮುಖ್ಯ ಬಲ ಕಾರ್ಯ ಜೊತೆಗೆ ಜ್ಞಾನ ಕಾರ್ಯ. ಕೃಷ್ಣ ಯುದ್ಧ ಮಾಡಲಿಲ್ಲ, ಆದರೆ ಮಾಡಿಸಿದ.
ಹೇಳಬೇಕಾಗಿತ್ತು ಅಂತವ್ರು ಯಾರು ಕೇಳಿದ್ರು. ಆದರೂ ಒಂದು ಸ್ವಲ್ಪ ತಲೆ ಮೇಲೆ ಕೈ ಆಡಿಸಿ ಆ ತಲೆನೇ ಕಡಿತಿದ್ದವ್ರು ಅಂಥ ವ್ಯಕ್ತಿ ದುರ್ಯೋಧನ. ಅವ್ರನ್ನೆಲ್ಲ ಕಸ ಗುಡಿಸಿ ಆ ತಿಪ್ಪೆಗೆ ಬಿಸಾಡೋದೆ. ಆ ಕೆಲಸವನ್ನು ಮಾಡುವುದರಲ್ಲಿ ಮುಖ್ಯವಾಗಿ ಭೀಮಸೇನ ದೇವರು ಎತ್ತಿದ ಕೈ. ಯಾಕೆಂದ್ರೆ ಕೌರವರ ಕಡೆ ಎಷ್ಟು ಜನ ಇದ್ರು ಗೊತ್ತಾ? 11 ಅಕ್ಷೋಹಿಣಿ ಸೇನೆ ಇತ್ತು ಕೌರವರ ಹತ್ರ. ಅದರಲ್ಲಿ ಸುಮಾರು 5.5 ಅಥವಾ 6ರಷ್ಟು, ಒಂದು ರೀತಿಯಲ್ಲಿ ಅರ್ಧ ಭಾಗಕ್ಕಿಂತಲೂ ಹೆಚ್ಚು ಬರೀ ಭೀಮಸೇನ ದೇವರು ಒಬ್ಬರೇ ಸಂಹಾರ ಮಾಡಿದ್ದಾರೆ. ಅವರು ಒಬ್ಬ ಸೈನಿಕನಿಗೆ, ಒಬ್ಬ ರಾಕ್ಷಸನಿಗೆ ಹೊಡೆಯುವಾಗ ಪಕ್ಕದಲ್ಲಿರೋ ಸೈನಿಕರಿಗೆ ಹಾರ್ಟ್ ಅಟ್ಯಾಕ್ ಆಗ್ತಿದ್ದಾರೆ. ಅಂಥ ಏಟು. ಬರೀ ಭೀಮಸೇನ ಬಂದಾದ್ರೆ ಎದ್ದು ನಿಂತು ಅಂತ ಓಡ್ತಿದ್ರು. ಕೆಲವರು ಕಾಲಲ್ಲೇ ಒದ್ದಾಡಿ ತುಳಿದಾಡಿ ಸತ್ತೋಗಿದ್ದಾರೆ. ಅದು ಭೀಮಸೇನ ದೇವರು. ಇನ್ನು ಪರಮಾತ್ಮ ವ್ಯಾಸ ರೂಪದಿಂದ ಗ್ರಂಥವನ್ನು ರಚನೆ ಮಾಡಿದ. ವಾಯುದೇವರಿಗೆ ತಡ್ಕೊಳಿಕ್ಕೆ ಆಗಲಿಲ್ಲ. ಹೆಂಗಾದ್ರು ಮಾಡಿ ಹೋಗಬೇಕು ಅಂತ ಸುಮ್ಮನೆ ಚರ್ಚೆ ಆಯ್ತಂತೆ ದೇವತೆಗಳ ಸಭೆಯಲ್ಲಿ. ಯಾರ್ಯಾರು ಹೋಗ್ತಿರಪ್ಪ? ಮೊದಲು ಬ್ರಹ್ಮದೇವರಂದ್ರು ನನಗಂತೂ ಅವತಾರ ಇಲ್ಲ, ಬೇರೆ ಸೇವೆ ಮಾಡ್ತಾ ಇದ್ದೇನೆ, ಸತ್ಯಾದಿ ಕಾರ್ಯವನ್ನು ಮಾಡೀನಿ, ವಾಯುದೇವರು ಕೂಡ ನಾವು ಮಾಡೀವಿ, ಮತ್ತು ನನಗಂತೂ ಅವತಾರ ಇಲ್ಲ, ಏನು ಮಾಡೋದು? ಬೇರೆ ಎಲ್ಲರೂ ರುದ್ರದೇವರೆಲ್ಲ ನೋಡಿದ. ಇವರೆಲ್ಲ ಒಂದೊಂದು ಟೈಮಲ್ಲಿ ಸೋತು ಹೋಗಿದ್ದಾರೆ. ದೇವರು ನೋಡ್ರಿ ಎಂಥ ಬ್ರಿಲಿಯಂಟ್ ಅಂದರೆ ಎಲ್ಲರನ್ನೂ ನೋಡಿದ್ದಂತೆ. ಲಕ್ಷ್ಮಿ ಒಂದು ಸಾರಿ ಸಮುದ್ರ ಮಥನ ಆದ್ಮೇಲೆ ಲಕ್ಷ್ಮಿ ಬಂದಾಗ ಯಾರಿಗೆ ಹಾರ ಹಾಕಬೇಕು ಅಂತ ನೋಡಿದಾಗ ಎಲ್ಲರಲ್ಲಿ ಒಂದೊಂದು ದೋಷ ಇತ್ತಂತೆ. ಒಂದೊಂದು ಗುಣಗಳು ಇದ್ದಾವೆ ಇವರಲ್ಲಿ, ಸಂಧಾನಿಸಬೇಕು ಬಹುದೋಷ. ಯಾರಿಗೆ ಹಾರ ಹಾಕಿದ್ದಂದ್ರೆ ನಾರಾಯಣನಿಗೆ ಹಾಕಿದ್ದಂತೆ. ಹಾಗೆ ನಾರಾಯಣ ಎಲ್ಲರ ದೋಷವನ್ನು ನೋಡಿದ್ದಂತೆ. ಒಮ್ಮೊಮ್ಮೆ ಇವರೆಲ್ಲರೂ ಸೋತು ಹೋಗಿದ್ದಾರೆ, ಇನ್ನು ವಾಯುದೇವರಿಗೆ ಕೊಡಬೇಕು ಅಂತ ಹೇಳಿ ವಾಯುದೇವರಿಗೆ ಆ ಹಕ್ಕನ್ನು ಕೊಟ್ಟಂತೆ. ಅದೇ ಮಧ್ವಾಚಾರ್ಯ. ಯಾಕೆಂದ್ರೆ ಭಾಗವತವನ್ನು ಹೇಳಿದವರು ಶುಕಾಚಾರ್ಯರು. ಅದೇ ಕಾಲದಲ್ಲಿ ಶುಕಾಚಾರ್ಯ ಯಾರು ಅಂತ ಗೊತ್ತಿರಬೇಕು ನಿಮಗೆ. ಶುಕಾಚಾರ್ಯರು ರುದ್ರದೇವರ ಅವತಾರ, ಶಿವನ ಇನ್ನೊಂದು ರೂಪ. ಅಲ್ಲೇ ಇನ್ನೊಂದು ರೂಪ ಇತ್ತಂತೆ ಅದೇ ಕಾಲದಲ್ಲಿ. ಯಾವುದು? ಅಶ್ವತ್ಥಾಮ. ಅಶ್ವತ್ಥಾಮನಾಗಿ ನೂರಾರು ತಪ್ಪುಗಳನ್ನು, ಅಷ್ಟೇ ಅಲ್ಲ ಪಾಂಡವರ ಮಕ್ಕಳನ್ನ ಬ್ರಹ್ಮಾಸ್ತ್ರ ಬಿಟ್ಟು ಜೀವಂತ ಸುಟ್ಟಾಕಿದ್ದಾರೆ. ನಮ್ಮ ಲೆಕ್ಕದಲ್ಲಿ ಅವರು ಬಹಳ ದೊಡ್ಡವರು, ಆದರೆ ದೇವರ ಲೆಕ್ಕದಲ್ಲಿ ಅದು ಪಾಪ ಕಾರ್ಯ. ಹಾಗಾಗಿ ಅವರಿಗೆ ಪ್ರಾಯಶ್ಚಿತ್ತವಾಗಿ ಏನೋ ಎಂಬಂತೆ ಶುಕರೂಪದಿಂದ ಭಾಗವತವನ್ನು ಹೇಳಿಸಿದ್ದಂತೆ ಪರಮಾತ್ಮ. ಆದರೆ ವಾಯುದೇವರು ಎಂದಿಗೂ ದೋಷವನ್ನು ತಮ್ಮ ಮೇಲೆ ತಂದುಕೊಂಡಿಲ್ಲ. ಅವರಿಗೆ ದೋಷ ಆರೋಪಣೆ ಮಾಡಲಿಕ್ಕೂ ಬರೋದಿಲ್ಲ. ಎಲ್ಲಾದರೂ ದೋಷ ಕಾಣುತ್ತಾ ನೋಡಿರ್ಬೇಕು. ಹನುಮಂತನಾಗಿದ್ದಾಗ ಎಂಥ ವಿನಯ, ಎಂಥ ಭಕ್ತಿ. ರಾಮನು ಇದ್ರೆ ಸಾಕು ಎಲ್ಲ ಕೆಲಸ ಮಾಡ್ತೀನಿ ಅಂತ. ನಾವಾಗಿದ್ರೆ, ಹನುಮಂತನ ಜಾಗದಲ್ಲಿ ನಾವಾಗಿದ್ರೆ ಏನು ಮಾಡ್ತಿದ್ವಿ ಅಂತ ನೋಡಿ ಸ್ವಲ್ಪ ಈಗೋ ತೋರಿಸ್ತಿದ್ವಿ. ಎಷ್ಟೇ ಆಗಲಿ ಹನುಮಂತ ಎಲ್ಲ ಕೆಲಸ ಮಾಡಿದ್ದಲ್ವ, ಸೀತೆಯನ್ನು ಹೊಡೆದುಕೊಟ್ಟ, ರಾಕ್ಷಸರಿಗೆ ಭಯ ತೋರಿಸಿದ, ನಾನೇ ಹಿಂಗಿದ್ರೆ ನನ್ನ ಸ್ವಾಮಿ ಹಿಂಗಿರ್ಬೇಕು ಅಂತ ತೋರಿಸಿದ. ಎಲ್ಲ ಮುಗಿದ್ಮೇಲೆ ಎಲ್ಲರಿಗೂ ಒಂದೊಂದು ಉಡುಗೊರೆಯನ್ನು ಕೊಡ್ತಿದ್ದಂತೆ ಶ್ರೀರಾಮಚಂದ್ರ. ಕೊಡುವಾಗ ಒಂದು ಮೂಲೆಯಲ್ಲಿ ನಿಂತಿದ್ದಂತೆ ಹನುಮಂತ. ಅಂದರೆ ನಾವಾಗಿದ್ರೆ ಸ್ವಲ್ಪ ಎಲ್ಲರನ್ನು ಸರಿಸ್ಬಿಟ್ಟು ಮುಂದೆ ಹೋಗಿರ್ತೀವಿ. ಹನುಮಂತ ಎಷ್ಟು ವಿನಯ ಅಂತ ಹೇಳಿದ್ರೆ ಅಷ್ಟೊಂದು ಆ ವಿನಯವನ್ನು ತೋರಿಸಿದವನು. ಅಷ್ಟೇ ಅಲ್ಲ, ಈ ಸಂಜೀವಿನಿ ಪರ್ವತ ಎತ್ತುತ್ತಾನಂತ ಹನುಮಂತ. ಕೆಲವರಿಗೆ ಈ ಕಥೆ ಗೊತ್ತಿರಲ್ಲ. ಸಂಜೀವಿನಿ ಪರ್ವತ ಅವನಿಗೆ ಗೊತ್ತಾಗಲಿಲ್ಲ, ಅದನ್ನು ತಂದ್ಬಿಟ್ಟ. ಅಂದ್ರೆ ಹನುಮಂತ ರಾಮಚಂದ್ರನ ಜೊತೆ ಮಾತನಾಡುವಾಗ ಎಲ್ಲ ವೇದವನ್ನು ಅಧ್ಯಯನ ಮಾಡಿದ್ದಾನೆ, ಎಲ್ಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ್ದಾನೆ ಅಂತ ಸ್ವತಃ ರಾಮಚಂದ್ರನೇ ಹೇಳ್ತಾರೆ. ಎಲ್ಲ ಶಾಸ್ತ್ರದಲ್ಲಿ ವನಸ್ಪತಿ ಶಾಸ್ತ್ರವೂ ಒಂದು. ಆ ವನಸ್ಪತಿ ಶಾಸ್ತ್ರ ಅವನಿಗೆ ಗೊತ್ತಿಲ್ಲ ಅಂದರೆ ತಪ್ಪಾಗುತ್ತೆ. ಗೊತ್ತಿಲ್ಲದೆ ಆ ಪರ್ವತವನ್ನು ತಗೊಂಡು ಬಂದ ಅಂತ ಹೇಳಿದ್ರೆ ಗೊತ್ತಿಲ್ಲದೆ ಅಲ್ಲ, ಅವನಿಗೆ ಆ ಪರ್ವತ ಚಿಕ್ಕದಾಗಿ ಕಾಣಿಸ್ತು. ಇದರಲ್ಲಿ ಯಾವುದು ಸಂಜೀವಿನಿ ಅಂತ ಎಲ್ಲವನ್ನೂ ತಗೊಂಡ್ಬಿಡಿ ಎಷ್ಟು ತಂದಂತೆ. ಅಂದರೆ ಅವನಿಗೆ ಬಹಳ ಚಿಕ್ಕದಾಯಿತು. ಯಾಕೆ ಅಂತಂದರೆ ಆಮೇಲೆ ಆ ಪರ್ವತ ಎಲ್ಲ ಕೆಲಸ ಮುಗಿದ್ಮೇಲೆ ಹಿಂಗೆ ಎಸೆದಂತೆ. ಅದು ಹೇಗಾಯಿತು ಅಂತಂದರೆ ಎಲ್ಲಿಂದ ಹೇಗೆ ತಂದಿದ್ನೋ ಅದೇ ರೀತಿ ಅದೇ ಆಕಾರದಲ್ಲಿ ಹೋಗಿ ಕೂತ್ಕೊಳ್ತಂತೆ. ಅದು ಪರಾಕ್ರಮ. ಒಂದು ವಸ್ತುವನ್ನು ತಂದಾಗ ಅದು ಅಲ್ಲೇ ಹೋಗಿಡಬೇಕು, ಅಲ್ಲೇ ಸೇರಬೇಕು. ಆಮೇಲೆ ಅವನಿಗೆ ಏನು ಅನ್ನಿಸಲೇ ಇಲ್ಲಂತೆ ಪರ್ವತವನ್ನು ತರುವಾಗ. ಯಾವುದೋ ಒಂದು ಕಲ್ಲು ತೊಗೊಂಬರ್ತೇವೆ
ಕಾಮ ಕೈಲಾಸ ಮಂದಿರ, ಕಾಮನನ್ನ ಸುಟ್ಟು ಬಿಟ್ಟ, ನಾಶ ಮಾಡಿದ. ಶಿವ ತಪಸ್ಸಿಗೆ ಕೂತ್ಕೊಂಡಿದ್ದಾನೆ. ಕಾಮ ಬಂದು ಬೇರೆ ಬೇರೆ ರೀತಿ ಅವನಿಗೆ ತೊಂದರೆ ಕೊಡ್ತಾ ಇದ್ದಾನೆ. ಸ್ವಲ್ಪ ಸಮಯ ಆಯ್ತು, ನೋಡಿದ ಕಣ್ಣು ತೆಗೆದು ಅವನು ಸುಟ್ಟು ಬಿಟ್ಟ. ಇದೇ ರೀತಿ ಒಂದ್ಸಾರಿ ಸುಮ್ಮನೆ ನಾರಾಯಣನ ತಪಸ್ಸಿಗೆ ಅಂತ ಕೂತ್ಕೊಂಡಿದ್ದ. ಈ ಕಾಮ ಸುಮ್ಮನೆ ಇರ್ಬೇಕಲ್ವ, ಎಲ್ಲ ಅಪ್ಸರಾಸ್ತ್ರೀಯರನ್ನ ಕಳಿಸಿದ್ದಂತೆ ನಾರಾಯಣನ ತಪಸ್ಸನ್ನ ಹಾಳು ಮಾಡಿ ಅಂತ ಕಳಿಸಿದ್ದಂತೆ. ನಾರಾಯಣ ಏನು ತಪಸ್ಸು ಹಂಗಾಗಲಿಲ್ಲ. ಎಲ್ಲ ತಪಸ್ಸು ಮುಗಿಸಿ ಅವರೆಲ್ಲ ಬಂದಿದ್ರಲ್ಲ, ಅವ್ರಿಗೆಲ್ಲ ಹೇಳಿದ್ದಂತೆ, ಎಲ್ಲಿ ನೀನು ಕಳಿಸ್ದವ್ರು ಎಲ್ಲಿ ಅಂತ. ನೋಡಿ ಇಲ್ಲೇ ಇದ್ದಾನೆ ಕಾಮ, ಬಾಯಿಲಿ ಕಾಮ ಅಂತ ಕರೆದು ಅವನಿಗೆ ಒಂದು ಸ್ವಲ್ಪ ಉಪಹಾರ ಕೊಟ್ಟು ತಿಂಡಿ ಕೊಟ್ಟು ಎಲ್ಲ ವ್ಯವಸ್ಥೆ ಮಾಡಿ ಹೋಗ, ಎಲ್ಲ ಒಳ್ಳೇದಾಗಲಿ. ಅಷ್ಟೆಲ್ಲ ಆದಮೇಲೆ ತನ್ನ ತೊಡೆಯಿಂದ ಒಂದು ಸ್ತ್ರೀಯನ್ನ ಸೃಷ್ಟಿ ಮಾಡ್ತಾನಂತ. ಅವಳೇ ಊರ್ವಶಿ. ಇಷ್ಟೊತ್ತು ಏನು ಕಳಿಸಿದ್ದೀರ ನೀನು ಅಪ್ಸರಾಸ್ತ್ರೀಯರು, ಇವರೆಲ್ಲರಿಗಿಂತಲೂ ಸುಂದರಿಯಾದ ಸ್ತ್ರೀಯನ್ನ ಸೃಷ್ಟಿ ಮಾಡ್ತೀನಿ. ಸೃಷ್ಟಿ ಮಾಡೋದು ನಾನೇ, ನನಗೇನಾಗ್ಲಿಕ್ಕೆ ಸಾಧ್ಯ. ತಾಸಾಮಾವಿರ ಹುಚ್ಚೌರಿ ಸ್ಮಯಮಾನ ಮುಖಾಂಬುಜ ಪೀತಾಂಬರಧರಸ್ರಭಿ ಸಾಕ್ಷಾತ್ ಮನ್ಮಥ. ಆ ಮನ್ಮಥನಿಗೆ ಅಂದ್ರೆ ಕಾಮನಿಗೆ ನೆನಪೇ ಇಲ್ಲ ನಮ್ಮ ಅಜ್ಜ ಇವನು ಅಂತ, ನಮ್ಮ ಅಪ್ಪ ಇವನು ಅಂತ ನೆನಪೇ ಇಲ್ಲ. ಅಪ್ಪನ ಮುಂದೆ ಹಾರಾಡ್ತಿದ್ದಾನ. ಮಗ ಅಪ್ಪನ ಮುಂದೆ ಹಾರಾಡಿದ್ರೆ ಅಪ್ಪ ಒಂದೊಂದ್ಸಾರಿ ಪಾಠವನ್ನು ಕಲಿಸ್ತಾನೆ ನೋಡ್ರಿ, ಹಂಗೆ ಕಾಮನಿಗೆ ಪಾಠವನ್ನು ಕಲಿಸಿದ. ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ರುದ್ರದೇವರು ಕಾಮನ ಎದುರು ಸಿಟ್ಟು ಬಂದು, ಅದು ಒಂದು ರೀತಿ ಕಾಮನೇ ಅಲ್ವಾ, ಇವನು ಬರಬಾರ್ದಾಗಿತ್ತು ನನ್ನ ಮುಂದೆ ಅಂತ ಅಂದ್ಕೊಂಡು ಸಿಟ್ಟಿನಿಂದ ಅವನನ್ನ ಸುಟ್ಟು ಬಿಟ್ಟರು. ಪರಮಾತ್ಮ ಎಲ್ಲ ತಪಸ್ಸು ಮುಗಿಸಿ ಅವನಿಗೆ ಉಪಚಾರ ಮಾಡಿ ಕಳಿಸ್ಬಿಟ್ರು. ಅಂದ್ರೆ ಪರಮಾತ್ಮನಿಗೆ ಯಾವುದೇ ರೀತಿಯ ಕಾಮನೆ ಇಲ್ಲ. ಅದೇ ರೀತಿ ಪರಮಾತ್ಮನ ರಿಫ್ಲೆಕ್ಷನ್, ಪರಮಾತ್ಮನ ಪ್ರತಿಬಿಂಬ ಯಾರು? ಹನುಮಂತ ಅಥವಾ ವಾಯುದೇವ. ರಾವಣನ ಹತ್ರ ಒಂದು ಮಾತು ಹೇಳ್ತಾನೆ ಹನುಮಂತ, ಬಹುಶಃ ನಿಮಗೆಲ್ಲ ಗೊತ್ತಿದೆ, ದಾಸೋಹಂ ಕೋಸಲೇಂದ್ರಸ್ಯ. ಮುಂದಿನ ಸಾಲು ತುಂಬ ಚೆನ್ನಾಗಿದೆ. ದಾಸೋಹಂ ಕೋಸಲೇಂದ್ರಸ್ಯ ರಾಮಸ್ಯ ಅಕ್ಲಿಷ್ಟ ಕರ್ಮಣ. ನಾನು ಯಾರು ಗೊತ್ತಾ? ನಾನು ರಾಮ ಬಿಟ್ಟ ಬಾಣ ಅಂದ್ಬಿಟ್ಟ. ಅಲ್ಲಿಗೆ ಹನುಮಂತನ ವಿನಯ ಎಷ್ಟಿದೆ ಅಂತ. ನಾನು ರಾಮ ಬಿಟ್ಟ ಬಾಣ, ಎಲ್ಲಿ ಬಿಡ್ತಾನೆ ನಾನು ಹೋಗ್ತೀನಿ ಅಂತ. ಅದಕ್ಕೆ ರಾಮಾಯಣ ಕಾಲದಲ್ಲಿ ಅವರೇನು ರಾಕ್ಷಸರನ್ನ ಸಂಹಾರ ಮಾಡಿದ್ರಲ್ಲ, ಅದು ಎಲ್ಲಿವರೆಗೆ ಎಷ್ಟು ಸಂಹಾರದ ಆ ಪ್ರಖರತೆ ಎಷ್ಟಿತ್ತು ಅಂದ್ರೆ, ಮತ್ತೆ ಹುಟ್ಟಬೇಕಾದ್ರೆ ವಿಚಾರ ಮಾಡಬೇಕು ಅವರು. ರಾಮ ಇದ್ದಾಗ ರಾಕ್ಷಸರು ಮತ್ತೆ ಹುಟ್ಟಲಿಲ್ಲ ಅಂತೆ, ಹುಟ್ಟಿದ್ರು ಅಲ್ಲಿಂದಲೇ ಸಂಹಾರ ಮಾಡುತ್ತಿದ್ದಂತೆ ಶ್ರೀರಾಮಚಂದ್ರ. ಇದನ್ನ ಅಗ್ನಿ ಪುರಾಣ ಹೇಳುತ್ತೆ. ಪುತ್ರವತ್ ಧರ್ಮ ಕಾಮಾದಿ ದುಷ್ಟ ನಿಗ್ರಹಣೇ ರತಃ. ರಾಮ ಬದುಕಿದ್ದು ಎಷ್ಟು ವರ್ಷ ಗೊತ್ತಾ? ರಾಮ ಬದುಕಿದ್ದು ಅಂದ್ರೆ ಭೂಮಿಯ ಮೇಲೆ ರಾಮಾವತಾರದಲ್ಲಿ ಇದ್ದಿದ್ದು 11,700 ವರ್ಷ ರಾಮಚಂದ್ರ ಇದ್ದಿದ್ದು. ನಮಗೆ ಗೊತ್ತಿದ್ದ ಕಥೆ ಎಷ್ಟು ಅಂದ್ರೆ 14 ವರ್ಷ ವನವಾಸ ಆಯಿತು, ಸೀತೆ ಜೊತೆ ಮದುವೆ ಆಯಿತು, ಸೀತೆಯನ್ನು ಬಿಟ್ಟುಬಿಟ್ಟ. ಇಷ್ಟೇ ಗೊತ್ತು ನಮಗೆ. 11,700 ವರ್ಷ ಭೂಮಿ ಮೇಲೆ ಇದ್ದಂತೆ. ಒಂದು ದಿನಾನು ಒಬ್ಬರಿಗೂ ಒಂದು ಕಮ್ಮಿಯಾಗಿತ್ತು ಅಂತ ಇಲ್ಲ. ರಾಮರಾಜ್ಯೇ ಸುಲಭಂತ ಕಿಂಚಿತ್. ರಾಮರಾಜ್ಯದಲ್ಲಿ ಅಸುಲಭವಾದದ್ದು ಇಂಥದ್ದಿಲ್ಲ. ಅಯ್ಯೋ ವಯಸ್ಸಾಗಿದೆ, ನನ್ನ ಮಗನಿಗೆ ಮದುವೆ ಆಗಿಲ್ಲ, ನನ್ನ ಮಗಳಿಗೆ ಮದುವೆ ಆಗಿಲ್ಲ, ನನಗೆ ಇಂಥ ರೋಗ ಇದೆ, ಏನೂ ಇದ್ದಿದ್ದಿಲ್ಲ. ಎಲ್ಲವೂ ಸರಿಯಾಗಿತ್ತು. ಯಾಕೆಂದ್ರೆ ಎಲ್ಲರಿಗೂ ಈಗೋ ಕಮ್ಮಿ ಆಗಿಬಿಟ್ಟಿತ್ತು. ಎಲ್ಲಿ ಈಗೋ ಇರೋದಿಲ್ವೋ ಅಲ್ಲಿ ಎಲ್ಲವೂ ಚೆನ್ನಾಗಿರುತ್ತೆ. ನೋಡ್ರಿ, ಮೋಕ್ಷದಲ್ಲಿ ಸುಖ ಇದೆ ಅಂತ ಹೇಳ್ತೀವಿ. ಮೋಕ್ಷಕ್ಕೆ ಹೋಗ್ಬೇಕು. ಅಲ್ಲಿ ಯಾಕೆ ಸುಖ ಇದೆ ಅಂದ್ರೆ ಯಾರಿಗೂ ಈಗೋನೇ ಇಲ್ಲ. ಯಾರಾದ್ರೂ ದೊಡ್ಡವ್ರು ಬಂದ್ರೆ ತಕ್ಷಣ ತಲೆಬಾಗುತ್ತೆ. ಇಲ್ಲಿ ಅವ್ರು ದೊಡ್ಡವ್ರು ಇರ್ಬೋದು, ಆದ್ರೆ ಅವ್ರಿಗಿಂತಲೂ ನಾನು ಯಾವುದೋ ಒಂದು ವಿಷಯದಲ್ಲಿ ದೊಡ್ಡವ್ರು ಇರ್ಬೋದಲ್ವಾ. ತಲೆ ಬಾಗೋದೇನ ನಮ್ದು ಯಾವತ್ತು ಆ ಸೆಟಲ್ಗಿಂತ ತಲೆಯೇ ನಮ್ದು. ನಾವು ತಲೆ ಬಾಗಿದ್ರೆ ಒಳ್ಳೆಯವರು. ಯಾಕೆಂದ್ರೆ ಪರಶುರಾಮ ಇದ್ದಾನೆ. ನಮ್ಮಲ್ಲಿ ಏನಾದರೂ ಕೆಟ್ಟತನ ಕಂಡರೆ ತಕ್ಷಣ ಕೊಡಲಿಯಿಂದ ನಮ್ಮ ತಲೆಯನ್ನು ಕಡಿತಾನೆ. ಅಂದರೆ ಇಲ್ಲಿವರೆಗೂ ನಾವು ಬೇಕಾದಷ್ಟು ತಪ್ಪು ಮಾಡಿದ್ದೀವಿ, ಇನ್ನೂ ತಲೆ ಕಡದೇ ಇಲ್ಲ ಅಂತ. ನಮ್ಮ ತಲೆ ಅಂದರೆ ನಮ್ಮ ಒಳಗಿರುವ ಆ ಕೆಟ್ಟ ಬುದ್ಧಿಯನ್ನು ಕಡಿತಾನೆ. ಮತ್ತು ಸುಮ್ಮನೆ ಬಂದು ಕಡಿಯೋಲ್ಲ, ನೀವು ಬೇಡ್ಕೋಬೇಕು. ಮತ್ತೆ ಸುಮ್ಮನೆ ಬಂದು ಕಡಿಯೋದಿಲ್ಲ. ಇಲ್ಲ
ನೀವು ನಾನು ಹಿಂಗೆ ಇರ್ತೀನಿ ಅಂತಂದರೆ ನಿಜವಾಗ್ಲೂ ಕಡಿತಾನೆ. ಗೊತ್ತಿಲ್ಲ ಯಾವ ರೀತಿಯಲ್ಲಿ ಕಡಿತಾನೋ, ಯಾವ ರೀತಿಯಲ್ಲಿ ಆ ಸಂಹಾರ ಮಾಡ್ತಾನೋ ಗೊತ್ತಿಲ್ಲ. ಹಿಂದಿನ ಕಾಲದಲ್ಲಿ ಸಂಹಾರ ಅಂದರೆ ನೇರವಾಗಿ ಸಂಹಾರ ಮಾಡೋದು, ದೇಹದಿಂದ ಜೀವನ ಹೊರಗೆ ತೆಗೆಯೋದು. ಕಲಿಯುಗದಲ್ಲಿ ಸಂಹಾರ ಅಂದರೆ ಏನು ಗೊತ್ತಾ? ಒಂದು ರೀತಿಯಲ್ಲಿ ಅವರ ಮನಸ್ಸನ್ನು ಕುಗ್ಗಿಸುವುದು. ಪರಶುರಾಮ ನೋಡಿ, ನಾವು ಒಳ್ಳೆಯವರಾಗಿದ್ದರೆ ತಲೆ ಬಾಗ್ತೀವಲ್ವಾ, ಕೊಡಲಿ ಬೀಸುವಾಗ ನಾವು ತಲೆ ಬಾಗಿದಾಗ ಒಂದು ಪಾದ ಕಾಣುತ್ತೆ, ಪಾದ ಹಿಡಿದ್ಬಿಟ್ರೆ ಮುಗಿದ್ರೆ. ಅಂದರೆ ನಾವು ಒಳ್ಳೆಯವರಾಗೋದು ಯಾವಾಗ ಅಂತಂದರೆ ದೇವರ ಮುಂದೆ ಶಿರವಾಗಿದ್ದ. ಅದನ್ನೇ ಹನುಮಂತ ಮಾಡಿ ತೋರಿಸಿದ್ದು. ಅಷ್ಟೇ ಅಲ್ಲ, ನಮಗೂ ಅವನು ದೇವರ ಕಾರ್ಯ ಮಾಡಿದ, ಅವನ ಬಾಡಿ ಒಂದು ಸೇವೆ ಮಾಡ್ಕೊಂಡು ಮೋಕ್ಷ ಪಡ್ಕೊಂಡು ಅಂದರೆ ನಮಗೇನು ಸಂಬಂಧ ಇರ್ತಿದ್ದಿಲ್ಲ. ಆದರೆ ಮಾಡಿದ ಮುಖ್ಯವಾದ ಕಾರ್ಯ ಏನು ಅಂತಂದರೆ ಜನರಿಗೆ ಒಳ್ಳೆಯದಾಗಲಿ ಅಂತ ಜಗತ್ತನ್ನು ಸೃಷ್ಟಿ ಮಾಡಿದ, ಸೂರ್ಯನನ್ನು ಸೃಷ್ಟಿ ಮಾಡಿದ. ಸೂರ್ಯನ ಸೃಷ್ಟಿ ಅಂದರೆ ಏನು ಗೊತ್ತಾ ನೋಡ್ರಿ, ದಿಕ್ಕು ಸೃಷ್ಟಿ ಆಯಿತಾ? ಸೂರ್ಯ ಅಂದರೆ ಪೂರ್ವ ದಿಕ್ಕು, ಪೂರ್ವ ಅಂದರೆ ಪಶ್ಚಿಮ, ದಕ್ಷಿಣ, ಉತ್ತರ ಎಲ್ಲ ಗೊತ್ತಾಯ್ತು ನಮಗೆ. ಅಂದರೆ ದಿಕ್ಕುಗಳ ಸೃಷ್ಟಿ ಆಯಿತು. ದಿಕ್ಕುಗಳು ಅಂದರೆ ಅದ್ರ ಜೊತೆಗೆ ದಿಕ್ಪಾಲಕರ ಸೃಷ್ಟಿಯೂ ಆಯಿತು. ಆಮೇಲೆ ಸೂರ್ಯನ ಮೂಲಕ ಸೌರಶಕ್ತಿಯ ಸೃಷ್ಟಿ, ಆಮೇಲೆ ಸೂರ್ಯನ ಮೂಲಕ ಬೆಳಕು. ಸೂರ್ಯನ ನಾವೆಲ್ಲ ಬೆಳಗ್ಗೆ ಎದ್ದ ತಕ್ಷಣ ಒಂದು ವೇಳೆ ಒಂದು ವಾರ ಕಂಟಿನ್ಯೂ ನಿರಂತರವಾಗಿ ಮೋಡ ಇದ್ದರೆ ಬೇಜಾರಾಗುತ್ತೆ ನಮಗೆ, ಇವತ್ತಾದರೂ ಬಿಸಿಲು ಬರಬಾರ್ದ. ಹಾಗೆ ನಾವು ಎದ್ದ ತಕ್ಷಣ ನಾವು ನೆನೆಯಬೇಕಾದಂತಹ ಶಕ್ತಿ ಅಂದರೆ ಅದು ಸೂರ್ಯ ಶಕ್ತಿ. ಅಂತಹ ಸೌರಶಕ್ತಿಯನ್ನು ಕೊಟ್ಟ. ಅಷ್ಟೇ ಅಲ್ಲ, ಈ ಸೂರ್ಯನ ಮಹಿಮೆ ಗೊತ್ತಾಗಬೇಕಾದ್ರೆ ಕತ್ತಲು ಅಂದರೆ ಏನಂತ ಗೊತ್ತಾಗಬೇಕು ನಮಗೆ. ಅಜ್ಞಾನ ಇದ್ದರೆ ಜ್ಞಾನದ ಮಹತ್ವ ಗೊತ್ತಾಗ್ತದೆ. ಹಾಗೆ ರಾತ್ರಿಯನ್ನೂ ಸೃಷ್ಟಿ ಮಾಡಿದ, ಜೊತೆಗೆ ಚಂದ್ರನನ್ನು ಸೃಷ್ಟಿ ಮಾಡಿದ. ರಾತ್ರಿ ಕತ್ತರ ಅಂದ ತಕ್ಷಣ ಮತ್ತೆ ಭಯ ನಮಗೆ ಭಯ ಯಾವಾಗ ಆಗುತ್ತೆ ಅಂದರೆ ಎಲ್ಲೋ ಒಂದು ಕಡೆ ಹೋಗಿರ್ಬೇಕು. ನಾವು ಯಾವುದೋ ಒಂದು ಕೋಣೆಯಲ್ಲಿ ನಿಂತಿರ್ತೀವೋ ಕೂತಿರ್ತೀವೋ, ಕೋಣೆಯಲ್ಲಿ ಏನೂ ಇರಲ್ಲ ವಾಸ್ತವಿಕವಾಗಿ, ನಾವು ಏನೂ ಗಮನಿಸೇ ಇಲ್ಲ. ಕೋಣೆಯಲ್ಲಿ ನಿಂತಿದ್ದೀವಿ, ರಾತ್ರಿ ಆಗಿದೆ, ಟಕ್ಕಂತ ಲೈಟ್ ಹೋಯ್ತು ಅನ್ಕೊಂಡು ಅವಾಗ ಏನು ಮಾಡ್ತೀವಿ ನಾವು? ಅಲ್ಲಿ ರೂಮಲ್ಲಿ ಏನು ಇರಲಿಲ್ಲ ಅಂದ್ರೆ ನಿಧಾನಕ್ಕೆ ಹೆಜ್ಜೆ ಇಡ್ತೀವಿ, ಆ ಕಡೆ ಈ ಕಡೆ ಕೈಯನ್ನು ಮುಗ್ತೀವಿ, ಏನಾದರೂ ಸಿಗುತ್ತಾ ಅಂದರೆ. ಕತ್ತಲಲ್ಲಿದ್ದವನಿಗೆ ಆ ಬೆಳಕು ಒಮ್ಮಿಂದ ಮೇಲೆ ಬಂತು ಅಂದ್ಕೊಳ್ರಿ, ಅವಾಗ ಒಂದು ಆನಂದ ಆಗುತ್ತೆ ಅವನಿಗೆ, ಹಬ್ಬ ಬೆಳಕು ಬಂತಪ್ಪ ಅಂತ. ಅಂದರೆ ಬೆಳಕನ್ನು ಕೊಟ್ಟವನು ವಾಯುದೇವ. ಹೊರಗಿನ ಬೆಳಕು ನಾನು ಕೊಡ್ತೀನಿ, ಟಾರ್ಚ್ ಹಾಕ್ತೀನಿ, ಬೆಳಕು ಬರುತ್ತೆ ಅಂತಂದರೆ ಹೊರಗಿನ ಬೆಳಕು ಮುಖ್ಯ ಅಲ್ಲ. ಹೊರಗಿನ ಬೆಳಕಿನಿಂದ ಒಳಗಿನ ಬೆಳಕನ್ನು ಕಾಣಬೇಕು. ಅಂತರಂಗದ ಬೆಳಕು ಅನ್ನೋದು ಬಹಳ ಮುಖ್ಯ. ಯಾಕೆಂದರೆ ನಾವು ತಪ್ಪು ಮಾಡುವಾಗ ಒಳಗಿನ ಬೆಳಕೆ ನಮಗೆ ಹೇಳುತ್ತೆ ನೋಡಿ, ಮಾಡಬೇಡ್ಬೋದು. ನಾವೇನು ಮಾಡ್ತೀವಿ ಅಂದರೆ ಇದೊಂದು ಸಾರಿ ಮಾಡೋದು, ನೆಕ್ಸ್ಟ್ ಟೈಮ್ ಮಾಡೋದು ಬೇಡ. ತಪ್ಪು ಮಾಡುವಾಗ ಇದೊಂದು ಸಾರಿ ಮಾಡಿ ಮುಗಿಸ್ಬಿಡೋಣ, ನಾಳೆ ಹೋಗಿ ರಾಯರಿಗೋ ದೇವರಿಗೂ ಕಾಲು ಬಿದ್ದುಬಿಡೋಣ, ಭಗವಂತ ಕ್ಷಮಿಸ್ಬಿಡು, ನಾನು ತಪ್ಪು ಮಾಡಿದ್ದೀನಿ. ಅವನು ಹೇಳ್ತಾನೆ, ಭಕ್ತ ಕ್ಷಮಿಸ್ಬಿಡು, ಮತ್ತು ಹೋಗಿ ನೀನು ಈ ಭೂಮಿಯಲ್ಲಿ ಹುಟ್ಟಿ ನರಳಾಗೋದು. ದೇವರೆದುರಿಗೆ ತಪ್ಪೊಪ್ಪಿಗೆ ಅಂದರೆ ಏನು ಗೊತ್ತಾ? ತಪ್ಪು ಮಾಡಿ ಹೋಗೋದಲ್ಲ. ದೇವರೇ ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ, ಮಧ್ಯದಲ್ಲಿ ತಪ್ಪಾದರೆ ಕ್ಷಮಿಸು. ಯಾರಾದರೂ ಈ ಥರ ಸಂಕಲ್ಪ ಮಾಡ್ತೀವ ನಾವು, ಭಗವಂತ ನಾನು ಇವತ್ತು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ, ನನ್ನಿಂದ ತಪ್ಪು ಕೆಲಸ ಆಗೇ ಆಗುತ್ತೆ, ನೀನು ಅದನ್ನು ಕ್ಷಮಿಸಲೇಬೇಕು. ಹಾಗಲ್ಲ, ತಪ್ಪು ಆಗಬಾರದು. ಒಂದು ವೇಳೆ ತಪ್ಪು ನಡೆದರೆ, ಯಾಕೆಂದರೆ ತಪ್ಪು ಮಾಡದೇ ಇರಲಿಕ್ಕೆ ನಾವು ದೇವರಲ್ಲ, ದೇವರೊಬ್ಬನೇ ಶುದ್ಧ, ಉಳಿದವರೆಲ್ಲರೂ ಅಶುದ್ಧ. ಮತ್ತು ವಾಯುದೇವರು ಶುದ್ಧರೇ, ಆದರೆ ದೇವರಷ್ಟಲ್ಲ. ಯಾಕೆಂದರೆ ದೇವರು ಇನ್ನೊಬ್ಬರ ಅಧೀನ ಅಲ್ಲ, ವಾಯುದೇವರು ದೇವರ ಅಧೀನ. ಹಾಗಾಗಿ ನಾವು ತಪ್ಪು ಮಾಡುವಾಗ ತಪ್ಪು ಮಾಡದಂತೆ ನಮ್ಮಿಂದ ರಕ್ಷಣೆ ಮಾಡುವುದು. ಭಾಗವತದಲ್ಲಿ ಒಂದು ಮಾತಿದೆ, ಧನ್ವಂತರಿ ಪಾದು ಅಪಥ್ಯಾತ. ಬಹಳ ಜನ ಏನು ಕೇಳ್ಕೊತೀವಿ, ತಿಂದಾದ್ಮೇಲೆ ಒಂದು ಮಾತ್ರೆ ನೋಡ್ತೀವಿ ನಾವು, ಬಟ್ಟೆ ಕೆಟ್ಟರೆ ಯಾವ ಮಾತ್ರೆ ಅಂತ ನೋಡ್ತೀವಿ. ಆದರೆ ದೇವರ ಹತ್ರ ಏನು ಪ್ರಾರ್ಥನೆ ಮಾಡಬೇಕು ಅಂದರೆ, ದೇವರೇ ನಾವು ತಿನ್ನುವ ಪದಾರ್ಥ ಕೆಟ್ಟದಾಗಿರಬಾರ್ದು ಅಂತ. ನಮ್ಮ ನೈವೇದ್ಯದಲ್ಲಿ ಒಂದು 2 ಮುದ್ರೆ ತೋರಿಸ್ತೀವಿ ನಾವು, ಭಾಳ ಜನ ಗೊತ್ತೇ ಇಲ್ಲ. ನೈವೇದ್ಯ ಮಾಡುವಾಗ ಏನು ಅಂತಂದರೆ, ಒಂದು ತಾರ್ಕ್ಷ ಮುದ್ರೆ, ಇನ್ನೊಂದು ಧೇನು ಮುದ್ರೆ. ಈ ತಾರ್ಕ್ಷ ಮುದ್ರೆ ಅಂತ ಹೇಳಿದರೆ ಹೀಗೆ, ಇದು ತಾರ್ಕ್ಷ ಮುದ್ರೆ, ಇದು ಧೇನು ಮುದ್ರೆ. ಇದು 4 ಕೆಚ್ಚಲಿದೆ ನೋಡಿ, ಧೇನು ಮುದ್ರೆ. ಇದನ್ನ ಯಾಕೆ ತೋರಿಸ್ಬೇಕು ಅಂದರೆ, ತಾರ್ಕ್ಷ ವಿಷವನ್ನು ಪರಿಹಾರ ಮಾಡ್ತಾನೆ. ತಾರ್ಕ್ಷ ಅಂದರೆ ಗರುಡ, ಗರುಡ ವಿಷವನ್ನು ಪರಿಹಾರ ಮಾಡ್ತಾನೆ. ಅನ್ನದಲ್ಲಿರುವ ವಿಷ ಪರಿಹಾರ ಆಯ್ತು. ಅಲ್ಲಿ ವಿಷ ಪರಿಹಾರ ಅಂದರೆ ಉಪಯೋಗ ಇಲ್ಲ ನಮಗೆ, ಏನಾದರೂ ಎಕ್ಸ್ಟ್ರಾ ಕ್ವಾಲಿಟಿ ಬೇಕು. ಏನು ಬೇಕು? ಧೇನು ಮುದ್ರೆ. ಧೇನು ಅಂದರೆ ಕಾಮಧೇನು.
ಇರಬೇಕಂತ. ಆಗ ನಮ್ಮ ಮನಸ್ಸು ಕೂಡ ಒಳ್ಳೆಯದನ್ನೇ ಬಯಸ್ತದೆ. ಕೃಷ್ಣ ಹೇಳಿದ್ದಾನೆ, ನೀವು ಡಾಕ್ಟರ್ ಹತ್ರ ಹೋಗಿ ಕೇಳ್ರಿ, ದೇಹಕ್ಕೆ ಅದು ಬೇಕು ಇದು ಬೇಕು ಎಲ್ಲನೂ ಹೇಳ್ತಾರೆ. ನಮ್ಮ ಭಾರತೀಯ ಪರಂಪರೆಯಲ್ಲಿ ತಿನ್ನುವುದು ಅಂದರೆ ಏನು ಅಂತ ಬಹಳ ಜನ ಗೊತ್ತಿಲ್ಲ. ತಿನ್ನುವುದು ಅಂದರೆ ಬದುಕುವುದು ಅಂತ ಅಷ್ಟೇ. ಈಗ ಏನಾಗಿದೆ ಅಂದರೆ ಚಪಲ, ಜಿಹ್ವಾ ಚಾಪಲ್ಯ. ಕೃಷ್ಣ ಒಂದು ಕಡೆ ಬೈದೇ ಬಿಟ್ಟಿದ್ದಾನೆ, ಯಾರು ನಾಲಿಗೆ ಚಾಪಲ್ಯವನ್ನು ಬಿಡೋದಿಲ್ವೋ ಅವರು ಎಂದಿಗೂ ಭಕ್ತರಾಗೋದಿಲ್ಲ ಅಂತ. ಮತ್ತೆ ಭಕ್ತಿ ಮಾಡ್ತಾ ಇರೋದು ಡ್ರಾಮಾ ಅಂತ ಹೇಳ್ತಾರೆ. ನಾನು ಹೇಳೋದಲ್ಲ, ಮತ್ತೆ ನಾನು ಯಾರನ್ನೂ ದೂಷಣೆ ಮಾಡ್ತಿಲ್ಲ. ನಾಲಿಗೆಯ ಚಪಲ ಇಲ್ಲಂತೆ. ಆ್ಯಕ್ಚುಲಿ ನಮ್ಮಲ್ಲಿ ವಾಸ್ತವಿಕವಾಗಿ ತಿನ್ನುವಾಗ ತುಂಬ ರುಚಿ ಇರಬಾರ್ದು. ಯಾವತ್ತೋ ಒಂದಿನ ಹಬ್ಬ ನೋಡ್ರಿ, ಅದಕ್ಕೆ ಹಬ್ಬ ಹರಿದಿನ ಹೋಳಿಗೆ ತುಪ್ಪ ಅಂತ ತಿಂತಿದ್ರು. ಉಳಿದಿದ್ದ ದಿನ ಗಂಜಿ ಕಾಯಿ ಆ ಥರದ್ದು. ಯಾಕೆಂದರೆ ದೇಹಕ್ಕೂ ಒಳ್ಳೆಯದು, ನಾಲಿಗೆ ಕೆಟ್ಟದ್ದು. ಈ ಹಾಗಲಕಾಯಿ ಜ್ಯೂಸ್ ಅಂದ ತಕ್ಷಣ ನೋಡ್ರಿ ಎಲ್ಲರ ಮಾರಿ ಎಲ್ಲರ ಊಟ ಹೆಂಗಾಗ್ಬಿಡುತ್ತೆ. ಅದೇ ಸಕ್ಕರೆ ಹಾಕಿ ಟೀ ಕುಡಿತಾರೆ. ನಮ್ಮಲ್ಲಿ ಈ ಚಹಾ ಮತ್ತು ಕಾಫಿ ಇದೆ ಅಲ್ಲ, ಇದಕ್ಕೊಂದು ಹೆಸರಿಟ್ಟಿದ್ದಾರೆ ನಮ್ಮ ಒಬ್ಬರು ಆಚಾರ್ಯ. ಏನು ಅಂದರೆ ಹಾಲು ಚಹಾ ಕಾಫಿ ಅಂತ ಕೂಡಿದೆ. ಚಟ ಆಗಬಾರ್ದು ಅಂತ ಅಷ್ಟೇ. ಏನು ಮೂರು ಏನು ಅಂದರೆ ಹಾಲು ಅಂದರೆ ಸತ್ವ, ಸತ್ವ ಅಂದರೆ ಬಿಳಿ, ಹಾಲು ಬಿಳಿ ಬಣ್ಣದಲ್ಲಿ ಇರ್ತದೆ, ವರ್ಜಿನಲ್ ಬಣ್ಣ. ರಜಸ್ಸು ಅಂದರೆ ಕೆಂಪು, ಚಹಾ ಚಹಾ ನೋಡ್ರೆ ಕೆಂಪು ಬಣ್ಣದಲ್ಲಿ ಇರ್ತದೆ. ಇನ್ನು ಅದಕ್ಕಿಂತ ಹಾಳು ಮಾಡಿ ಕುಡಿಯೋದು ಅಂದರೆ ಅದು ಕಾಫಿ, ಕಪ್ಪು ಬಣ್ಣದಲ್ಲಿ ಇರ್ತದೆ, ತಮಸ್ಸು. ಸತ್ವ ರಜಸ್ಸು ತಮಸ್ಸು ಅಂತ. ನಾವು ನಮ್ಮ ಇರುವ ಅಂದರೆ ಮೂಲ ದ್ರವ್ಯವನ್ನು ಹಾಳು ಮಾಡ್ತಾ ಇದ್ದೀವಿ. ಮೂಲ ದ್ರವ್ಯ ಯಾವುದು? ಹಾಲು. ಇನ್ನು ಎಷ್ಟೋ ಮಕ್ಕಳು ಹಾಲೇ ಕುಡಿಯಲ್ಲ. ಈಗ ಮಕ್ಕಳು ಹೇಳ್ತಾರೋ ಇಲ್ಲೋ ಗೊತ್ತಿಲ್ಲ, ತಂದೆ ತಾಯಿರೇ ಹೇಳ್ತಾರೆ ಈಗ ನನ್ನ ಮಗು ಹಾಲೇ ಕುಡಿಯಲ್ಲ ಅಂದರೆ ಅಮೃತವನ್ನು ಬಿಟ್ಟಾಗ್ತಾ ಇದೆ. ಅಮೃತ ಅಂದರೆ ಬದುಕು. ವಾಯುದೇವರ ಬಗ್ಗೆ ಹೇಳುವಾಗ ಅದನ್ನು ಹೇಳಬೇಕು ನಾವು. ಯಾಕೆಂದರೆ ಕುರುಬನ್ನೇವೇ ಕರ್ಮಾಣಿ ಜಿಜೀವಿಷೇ ಕ್ಷತಂ ಸಮಾನಃ. ನೀವು ಬದುಕ್ರಿ, ಚೆನ್ನಾಗಿ ಬದುಕ್ರಿ, 100 ವರ್ಷ ಬದುಕ್ರಿ. ಸುಮ್ಮನೆ ಪ್ರಾಣಿ ಥರ ಬದುಕ್ರಿ. ತಿಂದೆ ಉಂಡೆ ಮಲಗಿದೆ ಬೇಡ, ಸಾಧನೆ ಮಾಡುವಂತಹ ಬದುಕನ್ನು ಬದುಕ್ರಿ. ಆ ಬದುಕಿದ ಆ ಉಸಿರನ್ನು ಕೆಲವು ಎಲ್ಲ ಆ ಕಾರ್ಯವನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡಿ, ಅಲ್ಲಿಗೆ ನಿಮಗೆ ಒಳ್ಳೆಯ ಜನ್ಮ ಸಿಗ್ತದೆ ಅಂತ ಈಶಾವಾಸ್ಯ ಉಪನಿಷತ್ತು ಹೇಳ್ತದೆ. ಹೀಗೆ ಜಯ ಜಯ ಜಗತ್ರಾಣ, ಇನ್ನು ಒಂದೇ ಲೈನು, ಮುಂದೆ ಹೋಗಿಲ್ಲ. ಜಗತ್ರಾಣ ಅಂತಂದರೆ ರಾಕ್ಷಸರಿಂದ ನಮ್ಮನ್ನು ರಕ್ಷಣೆ ಮಾಡಿದವನು ಅಂತ ಒಂದು ಅರ್ಥ ಆಯಿತು. ಇನ್ನೊಂದು ಜ್ಞಾನವನ್ನು ಕೊಟ್ಟು, ಮಧ್ವರೂಪದಲ್ಲಿ ಜ್ಞಾನವನ್ನು ಕೊಟ್ಟು ನಮ್ಮನ್ನು ರಕ್ಷಣೆ ಮಾಡಿದ್ದಾನೆ. ಮುಖ್ಯ ಅದೇ ಅಲ್ವಾ. ಮೋಕ್ಷಕ್ಕೆ ಬೇಕಾದದ್ದು ಯಾವುದು ಅಂತಂದರೆ, ಮೋಕ್ಷಕ್ಕೆ ಬೇಕಾದದ್ದು ಅನ್ನ ಸಾಂಬಾರು ಇದು ಯಾವುದಲ್ಲ. ಮೋಕ್ಷಕ್ಕೆ ಬೇಕಾದದ್ದು ಜ್ಞಾನ. ಮೋಕ್ಷ ಅಂದರೆ ಹೇಳಿದಲ್ಲ, ಮೋಕ್ಷ ಅಂದರೆ ಇಗೋಲೆಸ್. ಎಲ್ಲಿ ಇಗೋ ಇರೋದಿಲ್ವೋ ಅದೇ ಮೋಕ್ಷ. ನಿಮಗೆ ಏನಾದರೂ ಮೋಕ್ಷದ ಸುಖ ಎಚ್ಚರದಲ್ಲಿ ಬೇಕಾಗಿದ್ದರೆ ಇಗೋ ಬಿಡ್ರಿ. ಅವನೇನು ನನಗಲ್ಲ ದ್ವೇಷ. ವಾಸ್ತವಿಕ ಅಂದಿದ್ದ ಅವನಿಗೆ ನೆನಪಿರೋದಿಲ್ಲ, ನಾವೇ ಅವನಿಗೆ ನೆನಪು ಮಾಡ್ತೀವಿ. ನೀನು ನಿನ್ನೆ ನನಗೆ ಹೀಗೆ ಅಂದಿದ್ದಿ, ಅದಕ್ಕೆ ನಾನು ಈಗ ನಿನಗೆ ದ್ವೇಷ ಮಾಡ್ತಾ ಇದ್ದೀನಿ. ಈ ದ್ವೇಷ ಇನ್ನೊಂದಿದೆ, ಒಂದು ಕೆಟ್ಟ ಗುಣ ಇದೆ ನೋಡ್ರಿ. ನನಗೆ ಸಿಗದೆ ಹೋದ್ರೂ ಪರವಾಗಿಲ್ಲ, ಇನ್ನೊಬ್ರಿಗೆ ಸಿಗಬಾರ್ದು. ಅಸೂಯೆ. ಇವರೆಲ್ಲ ಯಾರು ಅಂತ ಕೃಷ್ಣ ಹೇಳಿದಾನೆ. ಇವರಿಗೆಲ್ಲ ಒಂದು ಸಾಲ ಸೇರಿಸ್ಬಿಟ್ಟಿದ್ದಾನೆ. ಇವರೆಲ್ಲ ರಾಕ್ಷಸಿ ಸಂಪತ್ತುಳ್ಳವರು ಅಂತ. ಜಗತ್ತಲ್ಲಿ ಇರೋದೇ ಇಬ್ರು, ಒಂದು ದೈವಿ ಸಂಪತ್ತು, ಇನ್ನೊಂದು ಆಸುರಿ ಸಂಪತ್ತು. ಪ್ರದ್ವಿಷಂತಹ ಅಭ್ಯಸೂಯಕಾಹ. ಯಾರು ಅಸೂಯೆ ಪಡ್ತಾರೋ ಅವರು ದೇವರ ಭಕ್ತಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದಿದೆ ಕಾಮ. ವಾಯುದೇವರಿಗೆ ಸಿಟ್ಟು ಬರಲ್ಲ, ಅಥವಾ ದೇವರಿಗೆ ಸಿಟ್ಟು ಬರಲ್ಲ. ಅಲ್ಲ, ನರಸಿಂಹಾವತಾರದಲ್ಲಿ ಸಿಟ್ಟು ತೋರಿಸಿದ್ದಾನೆ, ನೀವೇನೇನೋ ಹೇಳ್ತಿದ್ದೀರಲ್ಲ ಅಂತಂದರೆ ಸಿಟ್ಟಲ್ಲ ಅಂತ. ಆ ರೂಪನೇ ಹಂಗಂಟು. ನಿಮಗದ ಹಂಗೆ ಅನ್ಸುತ್ತೆ, ಭಯ ಬಂದರೆ ನಾವೇನು ಮಾಡ್ಲಿಕ್ಕೆ ಬರಲ್ಲ. ಅದು ದೇವರ ರೂಪನೇ ಹಾಗೆ. ಅದಕ್ಕೆ ಪ್ರಹ್ಲಾದನಿಗೆ ಭಯನೇ ಆಗಿಲ್ಲ. ಯಾಕೆಂದರೆ ದೇವರು ಅಂತ ಅಷ್ಟೇ ಕಾಣಿಸ್ತಾ ಇದ್ದ. ಅದು ಹಿಂಗಿದೆ, ಅದು ಹಂಗಿದೆ, ಅದು ದೇವರು ಅಷ್ಟೇ. ಈ ಬೆಳಕಲ್ಲಿ ಯಾರಾದರೂ ಏನಾದರೂ ದೋಷವನ್ನು ಹುಡುಕ್ತೀರಾ ನೀವು? ಈಗ ಈ ಟ್ಯೂಬ್ಲೈಟ್ ಇಂದ ಬೆಳಕು ಬರ್ತಾ ಇದೆ. ಈ ಬೆಳಕು ಹಿಂಗೆ ಬಂದಿದ್ರೆ ಚೆನ್ನಾಗಿರ್ತಿತ್ತು, ಹಂಗೆ ಹೋಗಿದ್ರೆ ಚೆನ್ನಾಗಿರ್ತಿತ್ತು, ಯಾರು ಹೇಳಲ್ಲ. ಬೆಳಕು ಬಂದರೆ ಸಾಕು ಅಂತ. ಹಾಗೆ ದೇವರಿಗೆ ಮತ್ತೆ ವಾಯುದೇವರಿಗೆ ಸಿಟ್ಟು ಬರಲ್ಲ. ಯಾಕೆ ಅಂದರೆ ಸಿಟ್ಟು ಬರೋದು ಯಾರಿಗೆ ಅಂತ ವಿಚಾರ ಮಾಡಿ ನೋಡಿ. ಸಿಟ್ಟು ಬರೋದು ಯಾರಿಗೆ ಅಂದರೆ, ನಾನು ಇಂಥದ್ದು ಅಂದ್ಕೊಂಡೆ, ಅದಾಗಲಿಲ್ಲ. ನನ್ನ ಮಗ ಇವತ್ತು 6 ಗಂಟೆಗೆ ಅಭ್ಯಾಸ ಮಾಡ್ತಾನೆ ಅಂತ ಅಂದ್ಕೊಂಡೆ, ಅವನು ಅಭ್ಯಾಸ
ಇನ್ನೊಬ್ಬನಿಗೂ ಅದೇ ಥರ ಆಗಿದ್ರೆ ಸಿಟ್ಟು ಬರ್ತಾರೆ. ನಾನು ಅನ್ಕೊಂಡಿದ್ದಾಯ್ತು, ಇನ್ನೊಬ್ಬರಿಗೆ ಆಗಲ್ಲ, ಅಲ್ಲಿಯೂ ಸಿಟ್ಟೆ. ಕಾಮಾತ್ ಕ್ರೋಧ ಅಂದರೆ ದೇವರು ಮತ್ತು ವಾಯುದೇವರು ಇಬ್ಬರೇ ನೋಡಿ, ಅವರು ಬಯಸಿದ್ದೆಲ್ಲ ಆಗ್ತದೆ. ನಮ್ಮ ಎಲ್ಲ ಜೀವಗಳನ್ನು ಇನ್ನೊಂದು ದೇಹ ಕರ್ಕೊಂಡು ಹೋಗಬೇಕಲ್ಲ, ಮರಣ ಹೊಂದಿದ ಮೇಲೆ ಅದರ ಕಾರ್ಯವನ್ನು ಮಾಡುವವರೇ ವಾಯುದೇವರು. ಅವರು ಯಾವ ದೇಹಕ್ಕೆ ಹಾಕಬೇಕು ಅಂದ್ಕೊಳ್ತಾರೋ ಅದಕ್ಕೆ ಹಾಕ್ತಾರೆ. ನೀವೇನಾದರೂ ಭಗವದ್ ಭಕ್ತರಾಗಿದ್ದರೆ ಅವಾಗ ಸ್ವಲ್ಪ ನಮ್ಮ ಮಾತನ್ನು ಕೇಳ್ತಾರೆ. ಪೂರ್ತಿ ಅಲ್ಲ, ಮತ್ತೆ ಹೆಂಗಿದ್ರು ನಮ್ಮ ಮಾತು ಕೇಳ್ತಾರೆ ಅಂತ ಹೇಳಿ ಏನೇನು ಹೇಳಿ ಬರೋದಿಲ್ಲ. ಇಲ್ಲಪ್ಪ, ಇದೊಂದು ಜನ್ಮ ನಾನು ಸಾಧನೆ ಮಾಡ್ಕೊಂಡಿದ್ದೀನಿ, ಇದೇ ರೀತಿ ನನಗೆ ಜನ್ಮಗಳನ್ನು ಕೊಟ್ಟು ಸಾಧನೆ ಮಾಡಿಸುವಂತ ನಾವು ಮನೆಗಾಲದಲ್ಲಿ ನೆನಪೇ ಆಗಲ್ಲ. ನಮಗೆ ಮನೆಗಾಲದಲ್ಲಿ ಏನು ನೆನಪಾಗುತ್ತೆ ಅಂದರೆ, ಪುರಾಣಗಳಲ್ಲಿ ಎಲ್ಲ ಕಡೆ ಹೇಳ್ತಾರೆ, ಮನೆಗಾಲದಲ್ಲಿ ನೆನಪಾಗೋದು ಮುಖ್ಯವಾಗಿ ನಾವು ಮಾಡಿದ ಅಪರಾಧಗಳನ್ನು. ನಮ್ಮ ಲಿಸ್ಟ್ ನಮ್ಮ ಮುಂದೆ ಬಂದ್ಬಿಡುತ್ತಂತೆ. ಮನಸ್ಸಲ್ಲಿ ಏನೇನು ಅಂದ್ಕೊಂಡ್ವಿ, ಯಾವ ಟೈಮಲ್ಲಿ ಏನಾಯಿತು, ಕ್ಷೇತ್ರಕ್ಕೆ ಹೋದಾಗ ಏನು ಮಾಡಿದ್ವಿ, ಅಲ್ಲಿ ಏನು ಮಾಡಬೇಕಾಗಿತ್ತು, ಎಲ್ಲ ಲಿಸ್ಟ್ ನಮ್ಮ ಮುಂದೆ ಬರುತ್ತೆ. ಆವಾಗ ಇಷ್ಟು ಪಾಪ ಮಾಡಿದ್ಮೇಲೆ ನನಗಂತೂ ಒಳ್ಳೆಯದೇ ಅನ್ಸಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಪ್ರಾಣವನ್ನು ಬಿಟ್ಬಿಡ್ತಾರೆ. ಅದಕ್ಕೆ ಸಂತತಂ ಚಿಂತೆಯೇ ಅನಂತಂ ಅಂತಕಾಲೇ ವಿಶೇಷತಃ. ನೀವು ಪ್ರತಿನಿತ್ಯ ದೇವರನ್ನ ಚಿಂತನೆ ಮಾಡಿ ಕೊನೆಗೆ ದೇವರ ಸ್ಮರಣೆ ಬರ್ತದೆ ಹೊರತು, ಯಾಕೆಂದ್ರೆ ಭೀಷ್ಮಾಚಾರ್ಯರಂಥವರಿಗೇನೆ ಕೊನೆಗೆ ತಮ್ಮ ಮೂಲ ರೂಪದ ಚಿಂತೆ ಬಂದ್ಬಿಡುತ್ತಂತೆ. ಇಷ್ಟೆಲ್ಲ ವಿಷ್ಣು ಸಹಸ್ರನಾಮವನ್ನು ಕೊಟ್ಟು 525 ವರ್ಷಗಳ ಕಾಲ ಅಧ್ಯಯನ ಮಾಡಿದರೂ ಕೊನೆಗೆ ಅವ್ರು ಓದಿದ್ದ 525 ವರ್ಷ ಇನ್ನೂ ಮುಗಿದಿದ್ದಿಲ್ಲ ಅಂತೆ ಸ್ಟಡಿ. ಪರಶುರಾಮದವರು ಹೇಳಿದ್ರಂತೆ, ಇದಿನ್ನು ಬಿಗಿನಿಂಗ್, ಇದಿನ್ನು ಸ್ಟಾರ್ಟ್ ಆಗಿದೆ ಅಂತ. ಅಂಥ ವಿದ್ಯೆ, ಆ ವಿದ್ಯೆಯನ್ನು ಓದಿದವರಿಗೂ ಕೊನೆಗಾಲದಲ್ಲಿ ಏನಾಯಿತು ಅಂದರೆ, ವಸು ಅವರ ಮೂಲ ರೂಪ ವಸು, ಆ ವಸು ಆ ಮೂಲದ ಚಿಂತನೆ ಅವರಿಗೆ ಬಂದ್ಬಿಡ್ತಾರೆ. ಅಂದರೆ ನೇರವಾಗಿ ಅವರಿಗೆ ಮೋಕ್ಷ ಆಗಲಿಲ್ಲ. ಆಮೇಲೆ ಮತ್ತೆ ವಸುರೂಪದಿಂದ ಸಾಧನೆ ಮಾಡಿ, ಅದರ ಪುಣ್ಯ ಏನು ಅಂದರೆ, ವಸುರೂಪವು ಪುಣ್ಯ ದೇಹ ಉಳ್ಳದ್ದು. ನಮ್ಮದು ಹಾಕಿಲ್ಲ, ನಮ್ದು ಯಾವ ರೂಪ ಏನು ಅಂತ ನಮಗೆ ಗೊತ್ತೇ ಇಲ್ಲ. ಹೀಗೆ ನಮ್ಮ ಎಲ್ಲ ಕ್ರಿಯೆಗಳನ್ನು ನೋಡ್ರಿ, ಆತ್ಮದ ಕ್ರಿಯೆಯನ್ನು ಮಾಡ್ತಾರೆ ಅಂದರೆ ಎಷ್ಟು ಗ್ರೇಟ್ ಆಗಿರಬೇಕು ವಾಯುದೇವರು, ಎಷ್ಟು ಎತ್ತರದಲ್ಲಿರಬೇಕು. ಅದನ್ನು ನೋಡಿ, ಅವರ ಕಾರ್ಯವನ್ನು ನೋಡಿ ತಡ್ಕೊಳ್ಳಿಕ್ಕೆ ಆಗಲಾರ್ದೇನೆ ಶ್ರೀಪಾದರಾಯರು ಏನು ಹೇಳಬೇಕಿಂತ ವಾಯುದೇವರಿಗೆ, ಜಯ 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 ಜಯ, ಎತ್ತರದಲ್ಲಿದ್ದೀರಿ ಎತ್ತರದಲ್ಲಿದ್ದೀರಿ ಅಂತ 2 ಸಾರಿ ಹೇಳ್ದಂಗೆ. ಆಮೇಲೆ ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ. ಇನ್ನು ಕೆಲವರು ನಮಗೆ ರಕ್ಷಣೆ ಮಾಡ್ತಾ ಇರ್ತಾರೆ, ನಮ್ಮ ಮನೆಯ ಜವಾಬ್ದಾರಿ ಹೊತ್ಕೊಂಡಿರ್ತಾರೆ, ಅಪ್ಪ ಅನ್ಕೊಂಡು. ಆದರೆ ಅವನು ಒದ್ದಾಡ್ತಾ ಇರ್ತಾನೆ. ಅವನು ಒದ್ದಾಡೋದು ಬಹುಶಃ ಹೆಂಡತಿಗೂ ಗೊತ್ತಿರಲ್ಲ ಒಂದೊಂದ್ಸಾರಿ, ಅಷ್ಟು ಒದ್ದಾಡ್ತಾ ಇರ್ತಾನೆ. ಅಯ್ಯೋ ಗೆಳೆಯರ ಹತ್ರ ಹೇಳ್ಕೊಳ್ತಿರ್ತಾನೆ, ಹಿಂಗಾಯ್ತು, ಮನೆ ಬೇರೆ ಕಟ್ಬಿಟ್ಟಿದ್ದೀನಿ, ತಿಂಗಳ EMI ಕಟ್ಟಬೇಕು, ಅದು ಇದು ಅಂತ. ಅವನು ಒದ್ದಾಡ್ತಿರ್ತಾನೆ, ಆದರೆ ಮನೆಯಲ್ಲಿ ಏನು ಕೊರತೆ ಇರೋದಿಲ್ಲ. ಆದರೆ ವಾಯುದೇವರು ಹಂಗಲ್ಲ, ಅವರು ರಕ್ಷಣೆ ಮಾಡಿ ಅವರೇನು ಒದ್ದಾಡ್ತಿದ್ದಾರೆ ಹಂಗಲ್ಲ. ಮುಂದಿನ ಸಾಲ ನೋಡ್ರಿ, ಜಗದೊಳಗೆ ಸುತ್ರಾಣ, ಅವರಿಗೆ ಯಾವುದೇ ಹಂಗಿಲ್ಲ, ಆಯಾಸವಿಲ್ಲ. ನೋಡ್ರಿ, ವಾಯುದೇವರು ಭೂಮಿಯನ್ನ ಹೊತ್ಕೊಂಡಿದ್ದಾರೆ. ಗೊತ್ತಾ ನಿಮಗೆ? ಭೂಮಿಯನ್ನ ಕೂರ್ಮ ರೂಪದಿಂದ, ಮುಂದಿನ ಪದ್ಯ ಹೇಳುತ್ತದೆ, ಆವಕಚ್ಚಪ ರೂಪದಿಂದ ಭೂಮಿಯನ್ನ ಹೊತ್ಕೊಂಡಿದ್ದಾರೆ. ಎಷ್ಟು ಕಾಲದಿಂದ ಹೊತ್ಕೊಂಡಿದ್ದಾರೆ ಅಂತಂದ್ರೆ, ಸೃಷ್ಟಿ ಆದಾಯದಿಂದಲೂ ಹೊತ್ಕೊಂಡಿದ್ದಾರೆ ವಾಯುದೇವರು. ಅಂದ್ರೆ ಸೃಷ್ಟಿ ಮುಗಿಯೋವರೆಗೂ ಹೊತ್ಕೊಂಡಿದ್ದಾರೆ. ಅಂದ್ರೆ ಅವರಿಗೆ ಎಲ್ಲಿಂದ ಒಂದು ಆಯಾಸ, ಅಂತಹ ಆಯಾಸವಿಲ್ಲದೆ ಇರುವಂತಹ ವಾಯುದೇವರು. ಅದಕ್ಕೆ ಅವರಿಗೆ ಸುತ್ರಾಣ ಅಷ್ಟೇ ಅಲ್ಲ, ಸುತ್ರಾಣ ಅಂತಂದ್ರೆ ಆಯಾಸ ಇಲ್ಲ, ಆದರೆ ಅವರಿಗೂ ಒಬ್ಬ ರಕ್ಷಕ ಇದ್ದಾನೆ. ಸು ಅಂದ್ರೆ ಪರಮಾತ್ಮ, ಆ ಪರಮಾತ್ಮನಿಂದ ತ್ರಾಣ ಅಂದ್ರೆ ಶಕ್ತಿಯನ್ನು ಪಡೆದವರು. ಹೊರತಾಗಿ ಬೇರೆಯವರ ವರಬಲದಿಂದ ಅವರಿಗೆ ಶಕ್ತಿ ಬಂದಿಲ್ಲ. ರಾವಣನಿಗೆ ರುದ್ರದೇವರ ಬಲ ಇತ್ತು, ವರಬಲ. ಬೇರೆ ಬೇರೆ ರಾಕ್ಷಸರಿಗೆ, ಬೇರೆ ಬೇರೆ ದೇವತೆಗಳಿಗೆ ತಮ್ಮ ಮೇಲಿನ ದೇವತೆಗಳ ವರ ಇರ್ತದೆ. ಆದರೆ ವಾಯುದೇವರಿಗೆ ಬೇರೆ ಯಾರ ವರವೂ ಬೇಕಾಗಿಲ್ಲ. ಅದಕ್ಕೆ ಅವರಿಗೆ ಸುತ್ರಾಣ ಅಂತ ಕರೆದು, ಜಗದೊಳಗೆ ಸುತ್ರಾಣ. ಆಮೇಲೆ ಜಗದೊಳಗೆ ಸುತ್ರಾಣ ಅಂದ್ರೆ
ಮುಖ್ಯವಾಗಿ ಜಗತ್ತು ಅಂತಂದ್ರೆ ಈ ಭೂಮಿ, ಭೂಮಿಯನ್ನು ಪ್ರತಿನಿಧಿಸುವ ಒಂದು ಶಕ್ತಿ, ಒಂದು ವಿಷಯ ಅಂದರೆ ಅದು ದೇಹ. ಯಾಕೆಂದರೆ ಭೂಮಿಯಲ್ಲೂ ಪಂಚಭೂತ ಇದೆ, ದೇಹದಲ್ಲೂ ಪಂಚಭೂತ ಇದೆ. ಭೂಮಿಯಲ್ಲೂ ಪ್ರಾಣ ಇದ್ದಾನೆ. ಭೂಮಿಯಲ್ಲಿ ಪ್ರಾಣ ಹೇಗಿದ್ದಾನೆ ಅಂತಂದ್ರೆ ಆದಿತ್ಯಸ್ಥೇನ ರೂಪೇಣ ಜಗತ್ಯಾದಿ ಪ್ರಕಾಶಯನ್ನ ಪ್ರಭಂಜನ ಅನ್ನೋ ಗ್ರಂಥದಲ್ಲಿ ಹೇಳ್ತಾರೆ. ಹೇಗಿದ್ದಾನೆ ಭೂಮಿಯಲ್ಲಿ ಅಂದರೆ ಆದಿತ್ಯ ರೂಪದಿಂದ ಜಗತ್ತನ್ನು ಬೆಳಗ್ತಾ ಭೂಮಿಯಲ್ಲಿದ್ದಾರೆ. ಅಷ್ಟೇ ಅಲ್ಲ, ವಾತಾವರಣದಲ್ಲಿ ನೋಡ್ರಿ, ವಾತಾವರಣ ಇದರ ಹೆಸರೇ ವಾತಾವರಣ. ಅದನ್ನು ಇಂಗ್ಲೀಷಲ್ಲಿ ಏನು ಕರಿಬೇಕು ಗೊತ್ತಾಗಿಲ್ಲ, ವೆದರ್ ಅಂತ ಕರೆದರು. ವಾತ ವೆದರ್. ವಾತ ಅಂದರೆ ಗಾಳಿ, ವಾತಾವರಣ ಅಂದರೆ ಅಟ್ಮಾಸ್ಫಿಯರ್ ಅಂತ ಹೇಳ್ತೀವಲ್ಲ, ವೆಂಟಿಲೇಟರು, ಆಕ್ಸಿಜನ್, ಅದೇ ಗಾಳಿ. ಗಾಳಿಯ ರೂಪದಲ್ಲಿದ್ದಾರೆ, ಆಕ್ಸಿಜನ್ ರೂಪದಲ್ಲಿದ್ದಾರೆ. ದೇಹದಲ್ಲಿ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ರೂಪದಲ್ಲಿ ಇದ್ದಾರೆ. ಪ್ರಾಣ ಏನು ಮಾಡ್ತಾನೆ? ಪ್ರಾಣ ಅಂತಂದ್ರೆ ಧಾರಣೆ, ನಮ್ಮ ದೇಹವನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ಅಪಾನ ಅಂದರೆ ಬೇಡವಾದದ್ದನ್ನು ಹೊರ ಹಾಕುವುದು, ಆಲೋಚನೆ ಆಗಿರ್ಬೋದು, ಕೆಟ್ಟ ಚಿಂತನೆಗಳಾಗಿರ್ಬೋದು, ಎಲ್ಲವನ್ನೂ ಹೊರ ಹಾಕೋದು. ಆಮೇಲೆ ಪ್ರಾಣ ಅಪಾನ. ವ್ಯಾನ ಅಂತಂದ್ರೆ ಒಳ್ಳೆಯವರಿಗೆ, ಭಕ್ತರಿಗೆ ನಿಮ್ಮ ಉಸಿರಾಟವನ್ನು ಮೇಲಕ್ಕೆ ತಗೊಂಡವರು. ಮೇಲಕ್ಕೆ ಅಂದರೆ ಮರಣವನ್ನು ಕೊಡೋದಲ್ಲ, ಮೇಲಕ್ಕೆ ಅಂದರೆ ಉನ್ನತಕ್ಕೆ. ಉನ್ನತ ಅಂದರೆ ಪರಮಾತ್ಮ, ಅಂದರೆ ನಿಮ್ಮ ಉಸಿರನ್ನು ಪರಮಾತ್ಮನಿಗಾಗಿ ಆಡಿಸುವವರು, ಅದೇ ವ್ಯಾನ. ವಿ ಆನ ಅಂತ. ವಿ ಅಂದರೆ ವಿಶಿಷ್ಟವಾದ, ವಿ ಅಂದರೆ ಪರಮಾತ್ಮ. ಯಾಕೆಂದರೆ ವಿ ಅಂದರೆ ಅ ಕ ಯ ಪ್ರ ವಿ ಸಂ ಭೂ ಮ ಅಂತ. ಅ ಕ ಯ ಪ್ರ ವಿ ಇದೆಲ್ಲ ಹೇಳಿದ್ರೆ ಏಕಾಕ್ಷರ ಕೋಶದಲ್ಲಿ ಪರಮಾತ್ಮನ ಹೆಸರುಗಳು. ಪರಮಾತ್ಮನ ಹೆಸರಲ್ಲಿ ವಿ ಅನ್ನೋದು ಒಂದು ಸಪರೇಟ್ ಹೆಸರು ಅವನಿಗೆ. ಹಾಗಾಗಿ ವಿ ಆನ ಅಂದರೆ ಪರಮಾತ್ಮನಿಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ, ಅಂದರೆ ನಿಮ್ಮಿಂದ ಸಾಧನೆ ಮಾಡಿಸ್ತಾರೆ. ಪ್ರಾಣ, ಅಪಾನ, ವ್ಯಾನ, ಉದಾನ. ಆಮೇಲೆ ಉತ್ ಆನ ಅಂದರೆ ನಮ್ಮಲ್ಲಿ ಸಾಧನೆ ಮಾಡುವಾಗ ನಮ್ಮ ಉಸಿರು ಈ ಭ್ರೂ ಮಧ್ಯದಲ್ಲಿ ಬಂದು ನಿಲ್ಲಬೇಕು. ಭ್ರೂ ಮಧ್ಯದಲ್ಲಿ ತುಂಬ ಕಷ್ಟ ಇದೆ. ನಾನು ಹೇಳಿದ ತಕ್ಷಣ ನೀವು ಉಸಿರನ್ನು ತಗೊಂಡಾಗ ಅಲ್ಲಿ ನಿಲ್ಲಿಸಲಿಕ್ಕೆ ಹೋಗ್ಬೇಡ್ರಿ, ಅಭ್ಯಾಸ ಮಾಡಿ ಪಡಿಬೇಕು ಅಂತ ಕೃಷ್ಣ ಹೇಳಿದ್ದಾನೆ. 1 ತಿಂಗಳು 2 ತಿಂಗಳೆಲ್ಲ ಆ ತಿಂಗಳುಗಳನ್ನು ಅವನೇ ಹೇಳಿದ್ದಾನೆ ಕೃಷ್ಣ, ಭಾಗವತದಲ್ಲಿದೆ. ಒಟ್ಟಾರೆ ನಮ್ಮ ಪ್ರಾಣಶಕ್ತಿ ಇರುವುದು, ಯಾಕಂದರೆ ನಮ್ಮ ನಾಲೆಡ್ಜ್ ಎಲ್ಲ ಇರೋದು ಇಲ್ಲೇ. ನಮ್ಮ ಜ್ಞಾನ, ನಾವೇನಾದರೂ ಹೇಳಬೇಕಾದ್ರೆ, ನಾವೇನಾದರೂ ಓದಬೇಕಾದ್ರೆ ತಲೆ ಕೆಲಸ ಮಾಡಬೇಕು. ಹಾಗೆ ಉತ್ತು ಆನ ಅಂದರೆ ಅವಾಗಲೇ ಏನು ಹೇಳಿದೆ, ದೇವರಿಂದ ಕರ್ಕೊಂಡು ಹೋಗ್ತಾನೆ ಅಂತ ಹೇಳಿದೆ. ದೇವರಿಂದ ಕರ್ಕೊಂಡು ಹೋಗ್ಬೇಕಾದ್ರೆ ಶಾಸ್ತ್ರ ಬೇಕಲ್ವ ನಮಗೆ? ಯಾವುದ್ರ ಮೂಲಕ ಹೋಗ್ತೀವಿ ನಾವು? ಮಾರ್ಗ ಬೇಕಲ್ವ? ಆ ಮಾರ್ಗವೇ ಶಾಸ್ತ್ರಗಳು. ಆ ಶಾಸ್ತ್ರಗಳು ಯಾವುದಂದ್ರೆ ವೇದಾದಿ ಶಾಸ್ತ್ರಗಳು, ಮುಖ್ಯವಾಗಿ ಉಪನಿಷತ್. ಉತ್ ಆನ ಅಂದರೆ ಒಳ್ಳೆಯ ಶಾಸ್ತ್ರವನ್ನ ಕೊಡ್ತಾರಂತೆ. ಈ ರಾಯ ಸ್ತೋತ್ರದಲ್ಲಿ ನಾವು ಹೇಳ್ತೀವಿ ನೋಡ್ರಿ, ಭಾಳ ಜನ ಗೊತ್ತಿಲ್ಲ ರಾಯ ಸ್ತೋತ್ರ ಯಾಕೆ ಮಾಡ್ತಿದ್ದೀವಿ ಅಂದರೆ ನನ್ನ ಮಕ್ಕಳಾಗಲಿ, ನನ್ನ ಮದುವೆ ಆಗಲಿ, ನನಗೆ ಹಿಂಗಾಗಲಿ, ನನಗೆ ಹಂಗಾಗಲಿ ಅಂತ ಅನ್ಕೊಂಡಿದ್ದಾರೆ. ಮುಖ್ಯವಾಗಿ ರಾಯರು ಏನು ಕೊಡ್ತಾರೆ ಅಂತ ನಿಮ್ಗೆ ಕೇಳಿದ್ದೆಲ್ಲ ಕೊಡ್ತಾರೆ. ಯಾಕೆ ಕೊಡ್ತಾರೆ ಅಂದರೆ ನಾಳೆ ದಿವಸ ಬರ್ತೀವಿ ನಾವು ಮತ್ತೆ. ನೀವು ಕೇಳಿದ್ದಿನ ಕೊಟ್ಟರೆ ಗುರುಗಳೇ ಅದು ನಾಶ ಆಯಿತು, ಮತ್ತೆ ಬೇಡಿಗೆ ಬಂದಿದ್ದೀವಿ, ಆವಾಗ ನಮ್ಮ ಪಾಠವನ್ನು ಹೇಳ್ತಾರಂತ. ಇದು ಯಾವುದೂ ಶಾಶ್ವತ ಅಲ್ಲಪ್ಪ, ನೀನು ಕೇಳಿದ್ದು ಕೊಟ್ಟಿದ್ದೆ ಯಾಕೆ ಗೊತ್ತಾ, ಅದು ನಾಳೆ ನಾಶ ಆಗುತ್ತೆ ಅಂತ. ನಾಶವಾಗದೇ ಇರೋದನ್ನ ಕೊಡ್ತೀವಿ ಬಾ ಅಂತ ಕರೀತಾರಂತೆ. ಅದನ್ನೇ ತವ ಸಂಕೀರ್ತನಂ ವೇದ ಶಾಸ್ತ್ರಾರ್ಥ ಜ್ಞಾನ ಸಿದ್ಧಯೇ. ನಿನ್ನ ಈ ಸೇವೆ, ನಿನ್ನ ಈ ಭಜನೆ ಒಳ್ಳೆಯ ಜ್ಞಾನ ಬರಲಿ ಅಂತ. ಒಳ್ಳೆಯ ತಪಸ್ವಿಗಳು ಆ ಜ್ಞಾನವನ್ನ ಎಲ್ಲ ಕಡೆ ಕೊಡ್ತಾ ಇರಲಿ, ಕೊಡುವಾಗ ನನ್ನ ಕಿವಿ ಅದನ್ನ ಕೇಳಲಿ. ಇದು ಮುಖ್ಯ ನೋಡ್ರಿ. ಭದ್ರಂ ಕರ್ಣೇ ವಿಷ್ಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ. ನನ್ನ ಕಿವಿಗಳು ಒಳ್ಳೆಯದನ್ನು ಕೇಳಲಿ. ಜಗತ್ತಲ್ಲಿ ಅತ್ಯಂತ ಒಳ್ಳೆಯದಾದದ್ದು, ಪವಿತ್ರವಾದದ್ದು ಅಂದರೆ ಪರಮಾತ್ಮನೊಬ್ಬನೇ. ಹಾಗಾಗಿ ನನ್ನ ಕಿವಿ ಪರಮಾತ್ಮನ ಬಗ್ಗೆ ಕೇಳಲಿ ಅಂತ. ಅಷ್ಟೇ ಅಲ್ಲ, ಒಳ್ಳೆಯದನ್ನು ಕೇಳಲಿ. ಯಾರಿಗಾದ್ರೂ ಒಳ್ಳೆಯದಾದರೆ ಅವ್ರಿಗೆ ಇನ್ನೂ ಒಳ್ಳೆಯದಾಗಲಿ, ಯಾರಿಗಾದ್ರೂ ಕೆಟ್ಟದಾಗಿದ್ರೆ ಅವ್ರಿಗೆ ಕೆಟ್ಟದಾಗೋದು ಬೇಡ, ಅವರಿಗೆ ಒಳ್ಳೆಯದಾಗಲಿ. ನಮ್ಮಲ್ಲಿ ಹಾರೈಕೆ ಮತ್ತು ಆರೈಕೆ ಅಂತ ಎರಡಿದೆ. ಆ ಮತ್ತು ಹಾ. ಹಾರೈಕೆ ಅಂದರೆ ನಿಮ್ಗೆ ಒಳ್ಳೆಯದಾಗಲಿ ಅಂತ ಹೇಳೋದು. ನಾನು ಮಾತ್ರ ಸಹಾಯ ಮಾಡೋದಪ್ಪ, ಆದರೂ ನಿಮ್ಗೆ ಒಳ್ಳೆಯದಾಗಲಿ, ಇದು ಹಾರೈಕೆ. ಆರೈಕೆ ಅಂದರೆ ನಿಮ್ಗೆ ಒಳ್ಳೆಯದಾಗಲಿ, ನಾನು ಇರ್ತೀನಿ ನಿಮ್ಮಿಂದ. ಅದಕ್ಕೆ ಆಶೀರ್ವಾದದ ಜೊತೆಗೆ ಉಡುಗೊರೆ ಅಂತ ನಮ್ಮ ಮದುವೆ ಪತ್ರದಲ್ಲೆಲ್ಲ ಬರೆದಿರ್ತಾರೆ. ನಿಮ್ಮ ಆಶೀರ್ವಾದನೇ ಉಡುಗೊರೆ. ಆಗಲ್ಲ, ಆಶೀರ್ವಾದದ ಜೊತೆಗೆ ಪ್ರಾಕ್ಟಿಕಲ್ ಬೇಕಲ್ವಾ? ಒಬ್ಬ ಯಾರೋ ಒದ್ದಾಡ್ತಾ ಇದ್ದಾನೆ, ಅವನಿಗೆ ನೀರು ಬೇಕಾಗಿದೆ,
ಕೈಕಾಲು ಮುರಿದ್ರೂ ಪರವಾಗಿಲ್ಲ, ಉಸಿರಾಡಿದ್ರೆ ಸಾಕು. ಇದು ಸಾಮಾನ್ಯವಾಗಿ ಪುರುಷರಿಗೆ ಗೊತ್ತಾಗಲ್ಲ, ಎಲ್ಲ ಹೋದ್ರೂ ಪರವಾಗಿಲ್ಲ, ಇದ್ರೆ ಸಾಕು. ಇದು ಸ್ತ್ರೀಯರಿಗೆ ಗೊತ್ತಾಗ್ತದೆ ನೋಡಿ. ಅದರಲ್ಲೂ ಹಿಂದಿನ ಕಾಲದಲ್ಲಿ ಇತ್ತು, ಈಗ ಎಲ್ಲ ಇಲ್ಲ, ಅಷ್ಟೊಂದು ಅಭಿಮಾನ ಎಲ್ಲ ಇಲ್ಲ. ಮನೆಯವರಿಗೆ ಏನ್ರೆ ಆದರೆ ಬಹಳ ಒದ್ದಾಡ್ತೀವಿ. ನನಗೆ ಏನಾಗುತ್ತೋ ಪರವಾಗಿಲ್ಲ, ನಮ್ಮ ಮನೆಯವರು ಚೆನ್ನಾಗಿಲ್ಲ, ನನ್ನ ಮಕ್ಕಳು ಚೆನ್ನಾಗಿಲ್ಲ. ಆ ಗುಣ ಮುಖ್ಯವಾಗಿ ಸ್ತ್ರೀಯರಲ್ಲಿ ಬಂದಿದೆ. ಯಾಕೆ ಬಂದಿದೆ ಅಂತಂದರೆ ಅವರಿಗೆ ಇನ್ವಾಲ್ವ್ಮೆಂಟ್ ಜಾಸ್ತಿ ಇದೆ. ಸ್ತ್ರೀಯರಿಗೆ ಏನಾದರೂ ಒಂದು ಕೆಲಸ ಮಾಡಿದರೆ ಪರ್ಫೆಕ್ಟಾಗಿ ಮಾಡೋದು, ಅರ್ಧ ಮಾಡೋದೇ ಇಲ್ಲ. ಅದೇ ರೀತಿ ತಾಯಿಯಂತೆ ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ವಾಯುದೇವರು. ಅಂತಹ ವಾಯುದೇವರನ್ನ ಏನು ಹೇಳ್ಬೇಕಪ್ಪ ನಾವು? ಶ್ರೀಪಾದರಲ್ಲಿ ಏನಂತ ಕರೆದ್ರು? ಜಯ 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 ಜಗತ್ರಾಣ ಜಗದೊಳಗೆ ಸೂತ್ರಾಣ. ಇನ್ನು 3ನೇ ಸಾಲಿಗೆ ಬಂದಿಲ್ಲ, ನಾವು 4 ದಿನದಲ್ಲಿ ಮುಗಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ ನಾವು. ಅಖಿಲ ಗುಣ ಸದ್ಧಾಮ ಮಧ್ವನಾಮ ಮಾತರಮೇಯೇ ಮಾತರಿಶ್ವನ್ ಪಿತಾ ಅತುಲಗಳು. ಜಗತ್ತಲ್ಲಿ ದೇವತೆಗಳು ಈ ಜಗತ್ತನ್ನು ನಿಯಂತ್ರಣ ಮಾಡ್ತಾ ಇದ್ದಾರೆ ಅಂತ ನಮಗೆ ಗೊತ್ತಿದೆ. ದೇವತೆಗಳಲ್ಲಿ ವಾಯುದೇವರು ಶ್ರೇಷ್ಠ ಅಂತ ಹೇಳಿದೆ. ಸೃಷ್ಟಿ ಮಾಡಿದ ವಾಯುದೇವರು ಎಲ್ಲ ದೇವತೆಗಳನ್ನ ಅಂತ ಭಾಗವಂತ ಹೇಳಿದೆ. ಆದರೂ ಶ್ರೇಷ್ಠ ಯಾಕಾಗಬೇಕು ಅಂತ ಪ್ರಶ್ನೆ ಬರುತ್ತೆ ಅಲ್ವಾ? ನೋಡಿ, ದೇವತೆಗಳನ್ನ ಸೃಷ್ಟಿ ಮಾಡಿದ್ದಕ್ಕಾಗಿ ಶ್ರೇಷ್ಠ ಅನ್ನೋದಾದ್ರೆ, ತಂದೆ ಒಬ್ಬ ಮಗನನ್ನ ಸೃಷ್ಟಿ ಮಾಡ್ತಾನೆ, ತಂದೆಗೆ ಬುದ್ಧಿ ಇಲ್ಲ, ಮಗ ಒಳ್ಳೆ ವಿದ್ಯಾವಂತ ಅನ್ಕೊಳ್ಳಿ, ಆಗ ಶ್ರೇಷ್ಠರು ಯಾರು? ಮಗನೇ ಅಲ್ವಾ? ಹಾಗಾಗ್ಬೋದಲ್ವ ವಾಯುದೇವರ ವಿಷಯದಲ್ಲಿ ಅಂತಂದ್ರೆ? ಹಾಗಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ವಾಯುದೇವರು ಸೃಷ್ಟಿ ಮಾಡೋಕ್ ಮುಂಚೆನೆ ಎಲ್ಲರಿಗಿಂತಲೂ ಉತ್ತಮರಾಗಿದ್ದಾರೆ. ಹೇಗೆ ಅಂದ್ರೆ ಜ್ಞಾನದ ಮೂಲಕ. ಸರಿ, ಜ್ಞಾನ ಕಾಣಿಸ್ತಾ ಇಲ್ಲ, ಬೇರೆ ಏನಾದರೂ ಹೇಳಿ ಅಂತಂದ್ರೆ ಬಲ. ಬಲದಲ್ಲಿ ವಾಯುದೇವರನ್ನು ಯಾರು ಮೀರಿಸಲು ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಕ್ಷತ್ರಿಯೇಶು ಸಜ್ಜೇಷ್ಠ. ಯಾರು ಅಂತಂದ್ರೆ ಬಲ ಜ್ಯೇಷ್ಠ ಅಂತ. ಬಲ ಯಾರಿಗಿರುತ್ತೋ ಅವನೇ ಶ್ರೇಷ್ಠ ಅಂತ ಕ್ಷತ್ರಿಯರಲ್ಲಿ. ಕ್ಷತ್ರಿಯ ಅಂದ್ರೆ ದೇವತೆಗಳು. ಕ್ಷತ್ರಿಯರು ಯಾವುದೋ ಕ್ಯಾಸ್ಟ್ ಅನ್ಕೋಬೇಡಿ, ಕ್ಷತ್ರಿಯರು ಅಂದ್ರೆ ದೇವತೆಗಳು. ಯಾಕೆ ಅವರಿಗೆ ಆ ಹೆಸರು ಅಂದ್ರೆ, ಕ್ಷತ ಅಂದ್ರೆ ಭೂಮಿಯಲ್ಲಿರುವ ಜೀವರು, ತ್ರ ಅಂದ್ರೆ ಅವರೆಲ್ಲ ರಕ್ಷಣೆ ಮಾಡ್ತಾರೆ, ಹಾಗಾಗಿ ಕ್ಷತ್ರಿಯರು ಅಂತ ಕರೀತಾರೆ. ಅವರಿಗೆಲ್ಲರಿಗೂ ಇಲ್ಲದೆ ಇರುವಂತಹ ಬಲ ವಾಯುದೇವರಿಗಿದೆ. ಅದು ಹೆಂಗೆ ಗೊತ್ತಾಯಿತು ಅಂತಂದ್ರೆ, ವಾಯುದೇವರ ವಿರುದ್ಧ ಎಲ್ಲ ಟೈಮಲ್ಲೂ ಯುದ್ಧಕ್ಕೆ ಹೋದಾಗ ಸೋತವರೇ ದೇವತೆಗಳು. ವಾಯುದೇವರು ಸೋಲ್ಲೇ ಇಲ್ಲ. ಅಷ್ಟೇ ಅಲ್ಲ, ವಾಯುದೇವರು ಈ ದೇವತೆಗಳ ಒಳಗೆ ನಿಂತು ಸೋಲುವಂತೆ ಮಾಡಿದವರಂತೆ ಬೇರೆ ಪುರಾಣಗಳು ಹೇಳ್ತಾರೆ. ಹೀಗೆ ವಾಯುದೇವರು ತಾಯಿಯಂತೆ ನಮಗೆ ರಕ್ಷಣೆ ಮಾಡ್ತಾ ಇದ್ದಾರೆ. ಮಾತಃ, ಆಮೇಲೆ ಅಖಿಲ ಗುಣ ಸದ್ಧಾಮ ಮಧ್ವನಾಮ. ಏನು ಮಾತಃ ಅಂದ್ರೆ ತಾಯಿ ಅಂತ ಹೇಳಿದೆ. ತಾಯಿ ಅಂದ್ರೆ ಮಾತುಗಳಲ್ವಾ? ಮಾತುಗಳು ಅಂದ್ರೆ ಎಲ್ಲಿನ ಮಾತುಗಳು? ನಮ್ಮೆಲ್ಲ ಮಾತುಗಳು ವ್ಯರ್ಥವಾದ ಮಾತುಗಳೇ. ನಿಜವಾದ ಮಾತುಗಳು ಅಂದ್ರೆ ವೇದದ ಮಾತುಗಳು. ಆ ಮಾತುಗಳನ್ನೇ ನೋಡ್ರಿ, ಮಾತು ಮಂತ್ರ, ಮಾತೇ ಮಂತ್ರ. ಏನದು? ವೇದದ ಮಂತ್ರ. ಆ ವೇದದ ಮಂತ್ರಗಳನ್ನ ವಾಯುದೇವರು ಸ್ತೋತ್ರ ಮಾಡ್ತಾ ಇದ್ದಾರೆ, ಪರಮಾತ್ಮನಿಗಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಯಾವುದರ ಮೂಲಕ? ವೇದಗಳ ಮೂಲಕ. ಹೀಗೆ ಅಖಿಲ ಗುಣ ಅಂತಂದ್ರೆ ವೇದಗಳು ಅಖಿಲ ಗುಣವನ್ನು ಹೇಳ್ತಾ ಇವೆ. ಅಖಿಲ ಗುಣಗಳಿಗೆ ಸತ್ ಅಂದ್ರೆ, ಸತ್ ಅಂದ್ರೆ ಆ ಅಖಿಲ ಗುಣಗಳು ಯಾರನ್ನ ಹೇಳ್ತಾ ಇವೆ ಅವರೇ ಸತ್. ಅಖಿಲ ಗುಣಗಳು ಯಾರನ್ನ ಹೇಳ್ತಾ ಇವೆ? ಪರಮಾತ್ಮನನ್ನ. ಅಂದ್ರೆ ಅಖಿಲ ಗುಣ ಸತ್ ಆಯ್ತು. ಇನ್ನು ಧಾಮ, ಅಖಿಲ ಗುಣ ಸತ್ ಅಂದ್ರೆ ಪರಮಾತ್ಮ, ಧಾಮ ಅಂದ್ರೆ ಪರಮಾತ್ಮನನ್ನ ಹೃದಯದಲ್ಲಿ ಇಟ್ಟುಕೊಂಡವರು. ಧಾಮ ಅಂದ್ರೆ ಮನೆ. ಪರಮಾತ್ಮನಿಗೆ ಬೇಕಾದಷ್ಟು ಮನೆ ಇದೆ ಅಂತಂದ್ರೆ ಬೇಕಾದಷ್ಟು ಮನೆ ಇರ್ಬೋದು, ನಮ್ಮ ಹೃದಯದೊಳಗೂ ಇದ್ದಾರೆ. ಆದರೆ ಮುಖ್ಯವಾಗಿ ಎಲ್ಲಿದ್ದಾರೆ ಅಂತಂದ್ರೆ ವಾಯುದೇವರ ಅಥವಾ ಮುಖ್ಯ ಪ್ರಾಣದೇವರ ಹೃದಯದಲ್ಲಿದ್ದಾನೆ. ಅಖಿಲ ಗುಣ ಸದ್ಧಾಮ ಮಧ್ವನಾಮ, ಇದು ವೇದದಲ್ಲಿ ಪ್ರಸಿದ್ಧವಾಗಿದೆ. ಹೀಗೆ ಮಧ್ವನಾಮದ ಮೊದಲನೇ ಸಾಲು ಅನುಪಲ್ಲವಿ ಅಂತ ಕರಿತೀವಿ ನಾವು ಇದನ್ನ. ಇಷ್ಟು ಚಿಂತನೆ ಅಡಗಿದೆ. ಯಾಕೆಂದ್ರೆ ಇದು ಸುಮ್ಮನೆ ನಾವು ಹೇಳ್ತಾ ಹೋದ್ರೆ ಕಥೆ ರೂಪದಲ್ಲಿ ಹೇಳ್ಬೋದು, ಆದರೆ ಇಷ್ಟೆಲ್ಲ ಇದೆ ಅಂತ ನಮಗೆ ಗೊತ್ತಿರಬೇಕು. ಜಯ ಜಯ ಜಗತ್ರಾಣ ಜಗದೊಳಗೆ ಸೂತ್ರಾಣ. ಸೂತ್ರಾಣ ಯಾಕೆ ಅಂತ ಗೊತ್ತಲ್ವಾ? ಅವನಿಗೆ ಯಾರು ಆಧಾರ ಇಲ್ಲ, ಪರಮಾತ್ಮನ ಬಿಟ್ಟು.
ಅಖಿಲ ಗುಣ ಸಂಧಾಮ ಮಧ್ವನಾಮ ಶ್ರೀಕೃಷ್ಣ